ಮಾನವ ಜೀವನವು ಅಸಹಾಯಕತೆಯಿಂದಲೇ ಪ್ರಾರಂಭವಾಗಿ ಅಸಹಾಯಕತೆಯಿಂದಲೇ ಕೊನೆಗೊಳ್ಳುತ್ತದೆ. ನಾವು ಮನುಷ್ಯರು ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಗಳ ಕಾರಣದಿಂದಾಗಿ ಕೆಲವೊಂದು ಮಾಡಬಾರದಂತಹ ಕೆಲಸಗಳನ್ನು ಮಾಡಲು ಮುಂದಾಗುತ್ತೇವೆ. ಅದರ ಬಗ್ಗೆ ನಾವು ನಮ್ಮ ಕನಸಲ್ಲೂ ಕೂಡ ಯೋಚಿಸಿರುವುದಿಲ್ಲ. ಇಂದು ನಾನು ನಿಮಗೆ ನನ್ನ ಜೀವನದ ಒಂದು ವಿಚಿತ್ರವಾದ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ನನ್ನ ಹೆಸರು ಕುಸುಮ. ನನ್ನ ತಂದೆ ನಮ್ಮ ಊರಿನಲ್ಲಿ ಒಬ್ಬ ಜಮೀನ್ದಾರರಾಗಿದ್ದರು. ಆ ಊರಲ್ಲಿ ಅವರ ಮಾತೆ ನಡೆಯುತ್ತಿತ್ತು. ನನಗೆ 5 ಜನ ಸಹೋದರರಿದ್ದರು. ನಾನು ಒಬ್ಬಳೇ ತಂಗಿಯಾಗಿದ್ದೆ. ಹಾಗಾಗಿ ಅವರು ನನ್ನನ್ನು ರಾಜಕುಮಾರಿಯಂತೆ ಸಾಕಿದ್ದರು. ನನ್ನ ಜೀವನವು ತುಂಬಾ ಸುಂದರವಾಗಿತ್ತು. ಆದರೆ ಒಂದು ದಿನ ಇವೆಲ್ಲವೂ ಕೊನೆಗೊಳ್ಳುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ಹಾಗೂ ಆ ದಿನ ನನ್ನ ತಲೆಗೆ ಆಕಾಶವೇ ಕಳಚಿ ಬಿದ್ದಂತೆ ಅನ್ನಿಸಿತ್ತು. ಅದೊಂದು ಬೇಸಿಗೆ ಕಾಲ. ನನ್ನ ಅಣ್ಣನ ಮದುವೆಯ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದವು. ಹಾಗೂ ಆ ಕ್ಷಣ ನಾನು ಎಲ್ಲರಿಗಿಂತಲೂ ತುಂಬಾ ಸಂತೋಷವಾಗಿದ್ದೆ. ಯಾಕಂದ್ರೆ ನನ್ನ ಮನೆಯಲ್ಲಿ ಯಾರೂ ಕೂಡ ನನ್ನ ಮೇಲೆ ರೇಗಾಡುವವರು ಇರಲಿಲ್ಲ. ನಾನು 14 ದಿವಸ ಮೊದಲೇ ಮನೆಯಲ್ಲೆಲ್ಲ ಡಂಗೂರ ಬಾರಿಸಲು ಪ್ರಾರಂಭಿಸಿದ್ದೆ. ಯಾರೂ ಕೂಡ ನನ್ನನ್ನು ತಡೆಯಲಿಲ್ಲ. ಯಾಕಂದ್ರೆ ನಾನು ಆ ಮನೆಯ ಪ್ರೀತಿಯ ಮಗಳಾಗಿದ್ದೆ. ಚಿಟ್ಟೆಯಂತೆ ಎಲ್ಲಾ ಕಡೆ ಹಾರಾಡುತ್ತಿದ್ದೆ. ಮದುವೆಯ 1 ವಾರದ ಮೊದಲು ನನ್ನ ಅತ್ತಿಗೆ ಮನೆಯವರು ನಮ್ಮ ಮನೆಗೆ ಬಂದಿದ್ದರು. ಅವರು ಮದುವೆಯ ವರದಕ್ಷಿಣೆಯನ್ನು ನೀಡಲು ಬಂದಿದ್ದರಿಂದಾಗಿ ಅತ್ತಿಗೆಯ 2 ಸಹೋದರರು ಹಾಗೂ ಅವರಲ್ಲದೆ ಇನ್ನೂ ಕೆಲವು ಹುಡುಗರೂ ಸಹ ಅವರೊಟ್ಟಿಗೆ ಬಂದಿದ್ದರು. ಅಮ್ಮ ಅಪ್ಪ ಅವರನ್ನೆಲ್ಲ ತುಂಬಾ ಸಂತೋಷದಿಂದ ಸ್ವಾಗತಿಸಿದ್ದರು. ಆದರೆ ನಾನು ಆ ಕಡೆ ಹೋಗಲಿಲ್ಲ. ಯಾಕಂದ್ರೆ ಹುಡುಗರ ಮಧ್ಯದಲ್ಲಿ ನನಗೇನು ಕೆಲಸವೂ ಇರಲಿಲ್ಲ. ಆದರೆ ಆ ಕ್ಷಣ ಯಾರದೋ ನೋಟವು ನನ್ನ ಮೇಲೆ ಬೀಳೋದ್ರಿಂದ ನನ್ನ ಜೀವನವು ಹಾಳಾಗಬಹುದೆಂದು ನನಗೆ ಗೊತ್ತಿರಲಿಲ್ಲ. ನಾನು ನನ್ನದೇ ಆದ ಮೋಜು ಮಸ್ತಿಯಲ್ಲಿ ತಲ್ಲೀನಳಾಗಿದ್ದೆ. ಅತಿಥಿಗಳೆಲ್ಲರೂ ಹೋದ ಮೇಲೆ ನಾನು ನನ್ನ ಅತ್ತಿಗೆ ಮನೆಯಿಂದ ಬಂದಂತಹ ಆ ವರದಕ್ಷಿಣೆಯ ವಸ್ತುಗಳನ್ನು ನೋಡಲು ಹೊರಗೆ ಬಂದಿದ್ದೆ. ಒಂದಕ್ಕಿಂತಲೂ ಒಂದು ವಸ್ತುಗಳು ತುಂಬಾ ಚೆನ್ನಾಗಿದ್ದರಿಂದ ಅಮ್ಮ ಸಂತೋಷಗೊಂಡು ಹೇಳತೊಡಗಿದರು. ನಮಗೆ ವರದಕ್ಷಿಣೆಯ ಯಾವ ಅಗತ್ಯವೂ ಇರಲಿಲ್ಲ. ಹಾಗೂ ನಮ್ಮ ಮನೆಯಲ್ಲಿ ಈ ವಸ್ತುಗಳನ್ನೆಲ್ಲ ಇಟ್ಟುಕೊಳ್ಬೇಕು ಅಂತ ಆಸಕ್ತಿನೂ ಇರಲಿಲ್ಲ. ಆದರೆ ಮುಕ್ತಾಳ ಅಮ್ಮ ಅಪ್ಪ ಎಷ್ಟೊಂದು ಒಳ್ಳೆಯ ಗುಣಮಟ್ಟದ ವರದಕ್ಷಿಣೆಯನ್ನು ನೀಡಿದ್ದಾರೆ ಎಂದರೆ ಎಲ್ಲ ಕಡೆ ಇದರದ್ದೇ ಚರ್ಚೆಯಾಗುತ್ತಿದೆ. ಮುಕ್ತಾಳ ಅಪ್ಪ ಅಮ್ಮ ಇಷ್ಟೊಂದು ವರದಕ್ಷಿಣೆಯನ್ನು ಕೊಟ್ಟು ನಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳುತ್ತಿದ್ದಳು. ಅಮ್ಮನ ಮಾತು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಗಿತ್ತು. ಎಷ್ಟೊಂದು ಕೆಟ್ಟ ಆಲೋಚನೆ. ಯಾರಾದರೂ ಏನಾದರೂ ಕೊಟ್ರೆ ಅದರಿಂದ ನಮ್ಮ ಗೌರವ ಹೆಚ್ಚಾಗುತ್ತದೆ ಅಥವಾ ನಮ್ಮ ಖ್ಯಾತಿ ಸಿಗುತ್ತದೆ ಎಂಬುದು ತುಂಬಾ ಕೆಟ್ಟ ವಿಚಾರ. ಗೌರವ ಹಾಗೂ ಐಶ್ವರ್ಯ ಕೊಡುವುದು ಬಿಡುವುದು ಆ ದೇವರ ಕೈಯಲ್ಲಿ ಇರುತ್ತದೆ. ಹಾಗೆಯೇ ದೇವರ ಹತ್ತಿರ ಎಲ್ಲಾ ಸಂಪತ್ತುಗಳು ಇರುತ್ತವೆ. ಎಲ್ಲವನ್ನೂ ನಾವು ದೇವರಲ್ಲಿ ಕೇಳಬೇಕಾಗುತ್ತದೆ. ಲೋಕದ ಜನ ನೀಡುವ ಗೌರವವು ನಿಜವಾದ ಗೌರವ ಎನಿಸುವುದಿಲ್ಲ ಎಂಬ ಮಾತುಗಳೆಲ್ಲ ನನ್ನ ಹೃದಯದಲ್ಲೇ ಉಳಿದು ಹೋಯಿತು. ಯಾಕಂದ್ರೆ ನೀನು ಕಲಿತದ್ದೆಲ್ಲವನ್ನು ತಲೆಯಲ್ಲಿಟ್ಟುಕೊಂಡು ನನ್ನ ಮೇಲೆ ಧಿಮಾಕು ತೋರಿಸಲು ಬರಬೇಡ ಎಂದು ಅಮ್ಮ ನನ್ನ ಮೇಲೆ ಕೋಪಗೊಳ್ಳಬಹುದೆಂದು ಭಾವಿಸಿ ನಾನು ಅವಳಿಗೆ ಏನೂ ಹೇಳಲಿಲ್ಲ. ಇರ್ಲಿ, ನಂತರ ನಾನು ತಲೆ ಆಡಿಸುತ್ತಾ ಮದುವೆ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ನಾನು ನನ್ನ ಅಣ್ಣನ ಮದುವೆಗೋಸ್ಕರ ಎಲ್ಲ ತಯಾರಿಯನ್ನು ಮೊದಲೇ ಮಾಡಿಕೊಂಡಿದ್ದೆ. ನನ್ನ ಹತ್ತಿರ ಒಂದಕ್ಕಿಂತ ಒಂದು ಹೆಚ್ಚು ಅಮೂಲ್ಯವಾದ ವಸ್ತುಗಳೆಲ್ಲವೂ ಇದ್ದವು. ಇನ್ನು ಮದುವೆ ಸಮಯದಲ್ಲಿ 1000 ಸಲ ಮಾರುಕಟ್ಟೆಗಳಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಅಂತ ಯೋಚಿಸಿ ನಾನು ನೆಮ್ಮದಿಯ ಉಸಿರನ್ನು ಬಿಟ್ಟಿದ್ದೆ. ಇಡೀ ದಿನ ಮನೆಯಲ್ಲಿ ಸದ್ದು ಗದ್ದಲ ಮಾಡುತ್ತಲೇ ದಿನ ಕಳೆಯುತ್ತಿದ್ದೆ. ಆ ರಾತ್ರಿಯೂ ಕೂಡ ಮನೆಯಲ್ಲಿ ಡಂಗುರ ನುಡಿಸುತ್ತಾ ಎಲ್ಲ ಶಾಸ್ತ್ರಗಳನ್ನು ಪೂರ್ತಿ ಮಾಡಿದ ಮೇಲೆ ರಾತ್ರಿ 11 ಗಂಟೆಗೆ ನಾನು ನನ್ನ ಕೋಣೆಗೆ ಬಂದೆ. ತುಂಬಾ ಸುಸ್ತಾಗಿರೋದ್ರಿಂದ ನಾನು ಬಂದು ನೇರವಾಗಿ ನನ್ನ ಬೆಡ್ಡಿನ ಮೇಲೆ ಮಲಗಿದೆ. ಹಾಗೂ ನನಗೆ ತಕ್ಷಣ ನಿದ್ದೆ ಕೂಡ ಬಂದಿತ್ತು. ಬಹುಶಃ ನನ್ನ ಕಣ್ಣಿಗೆ ನಿದ್ರೆ ಈಗ ತಾನೇ ಹತ್ತುತ್ತಿತ್ತು. ಆ ಕ್ಷಣ ಯಾರೋ ವ್ಯಕ್ತಿ ನನ್ನನ್ನು ನೋಡುತ್ತಿರುವಂತೆ ನನಗೆ ನಿದ್ದೆ ಕಣ್ಣಲು ಭಾಸವಾಗುತ್ತಿತ್ತು. ನಾನು ಗಲಿಬಿಲಿಯಿಂದ ಎದ್ದು ಕುಳಿತುಕೊಂಡೆ. ಇಡೀ ಕೋಣೆಯಲ್ಲಿ ಕತ್ತಲು ಆವರಿಸಿತು. ಆದರೆ ಕಿಟಕಿಯಿಂದ ಬರುವ ಬೆಳಕಿನ ಕಿರಣಗಳಿಂದ ಆ ಕೋಣೆಯಲ್ಲಿ ಯಾರದೋ ನೆರಳಿರುವಂತೆ ನನಗೆ ಕಂಡಿತು. ನನ್ನ ಹೃದಯದಲ್ಲಿ ಮೊದಲು ಬಂದ ಯೋಚನೆ ಪ್ರಕಾರ ನಾನದನ್ನು ಭೂತ ಅಂತ ತಿಳಿದುಕೊಂಡೆ. ಆ ಕ್ಷಣ ಆ ಆಲೋಚನೆ ನನ್ನ ಮನಸ್ಸಿಗೆ ಬಂದ ತಕ್ಷಣ ನಾನು ಜೋರಾಗಿ ಕಿರುಚಲು ಪ್ರಾರಂಭಿಸಿದೆ. ಯಾಕಂದ್ರೆ ನಾನು ಚಿಕ್ಕಂದಿನಿಂದಲೇ ತುಂಬಾ ಅಂಜುಬುರುಕಿಯಾಗಿದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಕಿರುಚಿದೆ. ಅದಲ್ಲದೆ ಅದರ ಜೊತೆಗೆ ಹನುಮಾನ್ ಚಾಲೀಸವನ್ನು ಕೂಡ ಪಠಿಸ್ತಿದ್ದೆ. ಇದನ್ನು ಕೇಳಿ ಹೊರಗೆ ಗದ್ದಲವೇ ಶುರುವಾಗಿತ್ತು. ನಾನು ಸ್ವಲ್ಪ ಧೈರ್ಯ ಮಾಡಿಕೊಂಡು ಎಲ್ಲರೂ ಕೋಣೆಯೊಳಗೆ ಬಂದ ಮೇಲೆ ಆ ಭೂತವು ಓಡಬಹುದು ಅಂದುಕೊಂಡೆ. ಆದರೆ ಆ ನೆರಳು ಈಗಲೂ ನನ್ನ ಕೋಣೆಯೊಳಗೆ ಇತ್ತು. ಅದು ಆ ಕೋಣೆಯಿಂದ ಓಡಿ ಹೋಗಿರಲಿಲ್ಲ. ಆ ನೆರಳನ್ನು ನಾನು ಸರಿಯಾಗಿ ನೋಡುತ್ತಿದ್ದೆ ಹಾಗೂ ಅದು ನನ್ನ ಎದುರಲ್ಲೇ ನಿಂತಿತ್ತು. ಆಗ ನನ್ನ ಕೋಣೆಯ ಬಾಗಿಲು ತೆರೆದು ಕೆಲವರು ಕೋಣೆ ಒಳಗೆ ಬಂದು ಸ್ವಿಚ್ ಬೋರ್ಡಿನ ಮೇಲೆ ಕೈಯನ್ನಿಟ್ಟು ಸ್ವಿಚ್ ಆನ್ ಮಾಡಿದ್ದರು. ಈಗ ಆ ನೆರಳು ಒಂದು ಹುಡುಗನ ರೂಪದಲ್ಲಿ ಬದಲಾಗಿತ್ತು ಹಾಗೂ ಎಲ್ಲರೂ ಅವನನ್ನೇ ಗಲಿಬಿಲಿಗೊಂಡು ನೋಡುತ್ತಿದ್ದರು. ನಾನು ಓಡಿ ಹೋಗಿ ಅಪ್ಪನನ್ನು ತಬ್ಬಿಕೊಂಡು ಅಳುತ್ತಾ ಹೇಳಿದೆ, ಅಪ್ಪ, ನನ್ನನ್ನು ಉಳಿಸಿ, ಇದು ಯಾರು ಅಂತ ನನಗೆ ಗೊತ್ತಿಲ್ಲ ಎಂದೆ. ಆಗ ನನ್ನ ಅಪ್ಪನ ಪ್ರತಿಕ್ರಿಯೆಯು ತುಂಬಾ ವಿಚಿತ್ರವಾಗಿತ್ತು. ಅವರ ಹಣೆಯ ರಕ್ತನಾಳಗಳು ಊದಿಕೊಂಡಿದ್ದವು. ಅವರು ಕೋಪದಿಂದ ಅವನಲ್ಲಿ, ಯಾರ್ ನೀನು?
ನನ್ನ ಮಗಳ ಕೋಣೆಯಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಅವನು, ಅಂಕಲ್, ನನ್ನ ಗುರುತು ಸಿಗ್ಲಿಲ್ವಾ? ನಾನು ಮುಕ್ತಾಳ ಚಿಕ್ಕಪ್ಪನ ಮಗ. ಆ ದಿನ ವರದಕ್ಷಿಣೆ ತಲುಪಿಸಲು ಅವರೊಟ್ಟಿಗೆ ನಾನು ಸಹ ಬಂದಿದ್ದೆ. ಆ ದಿನ ನಾನು ಮನೆಗೆ ಬಂದಾಗ ಕುಸುಮ ನನಗೆ ಒಂದು ಕಾಗದದ ತುಣುಕನ್ನು ಕೊಟ್ಟಿದ್ದಳು. ಅದರ ಮೇಲೆ ಒಂದು ನಂಬರ್ ಹಾಗೂ ಜೊತೆಗೆ ನೀನು ನನಗೆ ರಾತ್ರಿ ಫೋನ್ ಮಾಡುವಂತ ಬರೆದಿದ್ದಳು. ನಾನು ಕುಸುಮನಿಗೆ ಫೋನ್ ಮಾಡಿದಾಗ ಅವಳು ನನ್ನಲ್ಲಿ, ಮನು, ನೀನು ನನಗೆ ತುಂಬಾ ಇಷ್ಟವಾಗಿದ್ದೆ. ಮೊದಲ ನೋಟದಲ್ಲೇ ನಾನು ನಿನಗೆ ನನ್ನ ಹೃದಯವನ್ನು ಕೊಟ್ಟು ಬಿಟ್ಟೆ. ನಾನು ನಿನ್ನೊಂದಿಗೆ ಸ್ನೇಹ ಬೆಳೆಸಲು ಬಯಸುತ್ತಿದ್ದೇನೆ ಅಂತಾನು ಬರೆದಿದ್ದಳು. ಮತ್ತೆ ಅಂಕಲ್, ನಿಮಗೆ ತಿಳಿದಿರುವುದೇ ತಾನೆ, ಒಂದು ಹುಡುಗಿ ಅವಳಾಗಿಯೇ ನಮ್ಮೊಡನೆ ಮುಕ್ತವಾಗಿರಲು ಪ್ರಯತ್ನಿಸುವಾಗ ಹುಡುಗರು ಯಾಕೆ ಹಿಂದುಳಿಯಬೇಕು? ಅದೂ ಅಲ್ಲದೆ ಅವಳು ಫೋನ್ನಲ್ಲಿ ಆಗಾಗ ನನ್ನ ಜೊತೆ ಮಾತನಾಡ್ತಿರ್ತಾಳೆ. ಬದಲಾಗಿ ಅವಳು ನನ್ನನ್ನು ಅವಳ ಕೋಣೆಗೆ ಕರೆದಿದ್ದಾಳೆ. ಇದು ಮೊದಲ ಸಲವಲ್ಲ ನಾನು ಅವಳ ಕೋಣೆಗೆ ಬರುವಂಥದ್ದು. ಇದಕ್ಕಿಂತ ಮೊದಲು 2 ಸಲ ಇಲ್ಲಿಗೆ ಬಂದಿದ್ದೇನೆ. ನೀನು ನನ್ನ ಅಪ್ಪ ಅಮ್ಮನಲ್ಲಿ ನನ್ನ ಸಂಬಂಧವನ್ನು ಕೇಳು. ನಾನು ನಿನ್ನನ್ನು ಮದುವೆಯಾಗಬೇಕೆಂದಿದ್ದೇನೆ ಅಂತ ಆಗಾಗ ಹೇಳುತ್ತಿರುತ್ತಾಳೆ. ನನಗೆ ನನ್ನ ಜೀವನ ತುಂಬಾ ಮುಖ್ಯ. ನಾನು ಇಂತಹ ಕೆಲಸ ಮಾಡೋದಿಲ್ಲ ಅಂತ ಅವಳಿಗೆ ತುಂಬಾ ಸಲ ಹೇಳಿದ್ದೆ. ಬದಲಾಗಿ ಅಪ್ಪ ಅಮ್ಮನನ್ನು ಸಂಬಂಧ ಕೇಳಲು ಕಳಿಸುವ ಬಗ್ಗೆ ಯೋಚಿಸುತ್ತೇನೆ ಎಂದೆ. ಅದರ ನಂತರ ಅವಳು ಈ ಮಾತನ್ನು ಕೇಳಿ ಕಿರುಚಾಡಲು ಪ್ರಾರಂಭಿಸಿದ್ಲು. ನಿನ್ಗೆ ನನ್ನನ್ನು ಮದುವೆಯಾಗಲು ಇಷ್ಟ ಇಲ್ಲ, ಹಾಗಾಗಿ ಇಂತಹ ನೆಪಗಳನ್ನು ಹೇಳ್ತಿದ್ದಿ. ನೀನು ನನ್ನನ್ನು ತಿರಸ್ಕರಿಸಿದ್ದಕ್ಕಾಗಿ ನಾನು ನಿನಗೆ ಖಂಡಿತವಾಗ್ಲೂ ಶಿಕ್ಷೆ ಕೊಡಿಸುತ್ತೇನೆ ಎಂದಳು. ಇವಳು ಈ ರೀತಿ ಕಿರುಚಿದ್ದರಿಂದಾಗಿ ನಾನು ಹೆದರಿಕೊಂಡು ಓಡಿ ಹೋಗ್ಬೋದಿತ್ತು. ಆದರೆ ನಾನು ಇವಳ ಬಗ್ಗೆ ಕಾಳಜಿ ಹೊಂದಿದ್ದೇನೆ. ಅಲ್ಲದೆ ನಾವಿಬ್ಬರು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೇವೆ. ಇದರಲ್ಲಿ ಹೆದರಿಕೊಳ್ಳುವಂಥದ್ದು ಏನಿದೆ? ಅಲ್ಲದೆ ನಮ್ಮ ಮನೆಯ ಹೆಣ್ಣು ಈ ಮನೆಗೆ ಬಂದ್ಮೇಲೆ ನಾವು ಸಂಬಂಧಿಕರಾಗಲಿದ್ದೇವೆ. ನಾನು ನಾಳೆ ನನ್ನ ಅಪ್ಪ ಅಮ್ಮನನ್ನು ಸಂಬಂಧ ಕೇಳಲು ಕಳುಹಿಸುತ್ತೇನೆ ಎಂದು ಹೇಳಿ ಮನು ಎಂಬ ಹುಡುಗ ಹಿಂದೆ ತಿರುಗಲು ಹೊರಟಾಗ ನನ್ನ ದೊಡ್ಡ ಅಣ್ಣ ಸುರೇಶ್ ಅವನ ಕಾಲನನ್ನು ಹಿಡಿದು ಅವನನ್ನು ತಡೆದ. ಆ ಮನು ನನ್ನ ಅಣ್ಣನ ಕಡೆಗೆ ತಿರುಗಿದಾಗ ಸುರೇಶ್ ಅಣ್ಣ ಅವನ ಮೂಗಿನ ಮೇಲೆ ಒಂದು ಗುದ್ದನ್ನು ಕೊಟ್ಟಿದ್ದರು. ಅದರಿಂದಾಗಿ ಅವನ ಮೂಗಿನಲ್ಲಿ ರಕ್ತವು ಹರಿಯುತ್ತಿತ್ತು. ಅವನ ಮೂಗಿನಲ್ಲಿ ರಕ್ತ ಹರಿಯುವುದರಿಂದಲೋ ಅಥವಾ ಅವನು ಬಿಡದೆ ಸುಳ್ಳು ಹೇಳಿದ್ದರಿಂದಲೋ ನನಗೆ ಪ್ರಜ್ಞೆ ತಪ್ಪಿತ್ತು. ಸ್ವಲ್ಪ ಹೊತ್ತಿನ ನಂತರ ನನಗೆ ಪ್ರಜ್ಞೆ ಬಂದಾಗ ನಾನು ತಕ್ಷಣ ನನ್ನ ಅಪ್ಪನಲ್ಲಿ, ಆ ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ಅವನು ಯಾರೆಂದೇ ನನಗೆ ಗೊತ್ತಿಲ್ಲ, ಹಾಗೂ ನನ್ನ ಮೇಲೆ ಈ ರೀತಿ ಆರೋಪಗಳನ್ನು ಯಾಕೆ ಹಾಕುತ್ತಿದ್ದಾನೆ ಅಂತ ಗೊತ್ತಿಲ್ಲ ಎಂದೆ. ಸುರೇಶ್ ಅಣ್ಣ ಆ ಹುಡುಗನಿಗೆ ಸರಿಯಾಗಿ ಬಾರಿಸುತ್ತಿದ್ದರು. ಆದರೂ ಆ ಹುಡುಗ ಅಷ್ಟೊಂದು ಹೊಡೆತಗಳನ್ನು ತಿಂದ ನಂತರವೂ ನಾನು ಸುಳ್ಳು ಹೇಳುತ್ತಿಲ್ಲ, ನಿಮಗೆ ವಿಶ್ವಾಸ ಇಲ್ಲದಿದ್ರೆ ನಾನು ನನ್ನ ಅಪ್ಪ ಅಮ್ಮನ ಮೇಲೆ ಪ್ರಮಾಣ ಮಾಡಲು ಕೂಡ ತಯಾರಿದ್ದೇನೆ, ನಾನು ನಿಜ ಹೇಳುತ್ತಿದ್ದೇನೆ ಎಂದ. ಅವನ ಮಾತನ್ನು ಕೇಳಿ ನಾನು ಜೋರಾಗಿ ಕಿರುಚಿದೆ. ದೇವರಿಗೋಸ್ಕರ ಇಷ್ಟೊಂದು ನೀಚ ಕೆಲಸ ಮಾಡಬೇಡ. ಅವರು ನಿನ್ನ ತಂದೆ ತಾಯಿ. ಈ ವಿಷಯಕ್ಕಾಗಿ ನೀನು ಅವರ ಮೇಲೆ ಆಣೆ ಮಾಡಬೇಡ. ಅವರು ನಿನ್ನನ್ನು ಈ ಪ್ರಪಂಚಕ್ಕೆ ತಂದಿದ್ದಾರೆ. ಒಂದು ವೇಳೆ ನೀನು ಅಪ್ಪ ಅಮ್ಮನ ಮೇಲೆ ಸುಳ್ಳು ಆಣೆಯನ್ನು ಮಾಡಿದ್ರೆ ನಿನ್ನೊಟ್ಟಿಗೆ ಅವರ ಜನಾಂಗವು ಹಾಳಾಗುತ್ತದೆ. ಸ್ವಲ್ಪವಾದರೂ ನಾಚಿಕೆ ಇರಲಿ ಎಂದೆ. ನನ್ನ ಮಾತು ಕೇಳಿ ಆ ಹುಡುಗ, ಕುಸುಮ, ನೀನು ಹೆದರುವ ಅವಶ್ಯಕತೆ ಇಲ್ಲ, ನೀನೇನು ಹೇಳಬೇಡ, ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಅವನು ಸುರೇಶ್ ಅಣ್ಣನ ಕಡೆ ತಿರುಗಿ, ಅಣ್ಣ, ಕುಸುಮಾಳಿಗೆ ನಾನು ಎಲ್ಲ ಮಾನ ಸಮ್ಮಾನಗಳನ್ನು ನೀಡುತ್ತೇನೆ ಹಾಗೂ ಅವಳನ್ನು ನನ್ನ ಮನೆಯ ಗೌರವವನ್ನಾಗಿ ಮಾಡಿಕೊಳ್ಳುತ್ತೇನೆ. ಅದಕ್ಕೋಸ್ಕರ ನೀವು ಈಗಲೇ ಪಂಡಿತರನ್ನು ಕರೆಸಿ ನಮಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ. ನೀವು ಒಂದು ವೇಳೆ ಈ ರೀತಿ ಮಾಡದಿದ್ರೆ ಸರಿಯಾಗಿ ಎಚ್ಚರಿಕೆಯಿಂದ ಆಲಿಸಿ. ನಾನು ಹಾಗೂ ಕುಸುಮ ನಿಮ್ಮ ಮರ್ಯಾದೆಯನ್ನು ತೆಗೆಯಲು ಕೂಡ ಹಿಂಜರಿಯುವುದಿಲ್ಲ. ಅವಕಾಶ ಸಿಕ್ಕಿದ ತಕ್ಷಣ ನಾವು ಮನೆಯಿಂದ ಓಡಿ ಹೋಗುತ್ತೇವೆ ಎಂದ. ನನ್ನ ಅಪ್ಪ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಅವರಿಂದ ನನ್ನನ್ನು ದೂರ ತಳ್ಳಿದರು. ನನ್ನ ಸಹೋದರರು ಕೂಡ ನನ್ನನ್ನು ದ್ವೇಷಭರಿತ ನೋಟದಿಂದಲೇ ನೋಡಿದರು. ಆಗ ನನ್ನ ಅಪ್ಪ ಕೋಪದಿಂದ, ನನ್ನ ಮನೆಯಲ್ಲಿ ನಿನ್ನಂಥ ಮಗಳು ಹುಟ್ಟದಿದ್ರೇನೆ ಒಳ್ಳೆಯದಿತ್ತು ಎಂದರು. ನನ್ನ ಸಹೋದರರ ಹಾಗೂ ನನ್ನ ಅಪ್ಪನ ದ್ವೇಷಭರಿತ ಮಾತುಗಳನ್ನು ಕೇಳಿ ನಾನು ಆಘಾತಗೊಂಡಿದ್ದೆ. ನನ್ನ 4ನೆಯ ಸಹೋದರ ಹೇಳಿದ, ಈ ಕಿಡಿಗೇಡಿಗಳ ಪ್ರಾಣವನ್ನು ತೆಗೆದು ನಾಯಿಗಳಿಗೆ ಇವರ ಮಾಂಸವನ್ನು ಹಾಕಿಬಿಡಿ ಎಂದ. ಇದನ್ನು ಕೇಳಿದ ನನ್ನ ಅಮ್ಮ ಹೆದರಿದರು. ಅವರು ಕೂಡಲೇ ಮುಂದೆ ಬಂದು ಅಪ್ಪನ ಕಾಲಿಗೆ ಬಿದ್ದು ಹೇಳಿದರು, ದೇವರಿಗೋಸ್ಕರ ನನ್ನ ಮಗಳನ್ನು ಬಿಟ್ಟು ಬಿಡಿ, ಅವಳನ್ನು ಕೊಲ್ಬೇಡಿ. ಒಂದು ವೇಳೆ ನೀವು ಅವಳಿಗೆ ಶಿಕ್ಷೆಯನ್ನು ಕೊಡಬೇಕೆಂದಿದ್ದರೆ ಅವಳನ್ನು ಈ ಹುಡುಗನೊಂದಿಗೆ ಮದುವೆ ಮಾಡಿಸಿ ಅವಳನ್ನು ಈ ಮನೆಯಿಂದ ಹೊರಟು ಹೋಗಲು ಹೇಳಿ ಎಂದರು. ಅಮ್ಮನ ಮಾತು ಕೇಳಿ ನಾನು ನೋವು ಹಾಗೂ ಕೋಪದಿಂದ ವಿಲವಿಲನೆ ಒದ್ದಾಡಿದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ವೇಗವಾಗಿ ಹರಿಯುತ್ತಲೇ ಇತ್ತು. ನಾನು ಅಮ್ಮನ ಕಾಲು ಹಿಡಿದು ಅಮ್ಮನಲ್ಲಿ ಹೇಳಿದೆ, ದೇವರಿಗೋಸ್ಕರ ನೀವು ಇಂಥ ಅನ್ಯಾಯವನ್ನು ಮಾಡಬೇಡಿ. ನಾನು ಬೇಕಾದರೆ ಸತ್ತು ಹೋಗುತ್ತೇನೆ, ಆದರೆ ಈ ಹುಡುಗನನ್ನು ಮದುವೆ ಆಗೋದಿಲ್ಲ. ಇವನು ಯಾರೆಂದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆಗ ನನ್ನ ಮಾತು ಕೇಳಿ ಮನು ಎಂಬ ಹುಡುಗ, ಇದೇನು ಹೇಳ್ತಿದ್ದಿ ಕುಸುಮ, ಈ ಒಂದು ಕಷ್ಟದ ಸಂದರ್ಭದಲ್ಲಿ ನೀನು ನನ್ನ ಕೈ ಬಿಡ್ತಿದ್ಯಾ? ಆದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನೀಗ ಹೆದರಿಕೆಯಿಂದಲೇ ಈ ರೀತಿಯೆಲ್ಲ ಮಾತನಾಡ್ತಿದ್ದಿ. ಆದರೆ ನನಗೆ ಗೊತ್ತಿದೆ, ಆಮೇಲೆ ನೀನು ನನಗೆ ಪುನಃ ಫೋನ್ ಮಾಡಿ ನನ್ನಲ್ಲಿ ಪುನಃ ಮಾತನಾಡ್ತಿ. ನೀನು ಇಷ್ಟು ಬೇಗ ಈ ಸಂಬಂಧವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಅಂತ ನನಗೆ ಗೊತ್ತಿದೆ ಕುಸುಮ. ಅಲ್ಲದೆ ನೀನು ನನಗಾಗಿ ಮನೆ ಬಿಟ್ಟು ಬರಲು ಕೂಡ ತಯಾರಾಗಿದ್ದೆ ಅಂತ ನೀನೇ ಹೇಳ್ತಿದ್ದೆ ಎಂದ. ಆ ಮನುವಿನ ಮಾತನ್ನು ಕೇಳಿಸಿಕೊಂಡ ನನ್ನ ಅಪ್ಪನ ನೋಟದಲ್ಲಿ ರೌದ್ರಾವತಾರನೇ ಇತ್ತು.
ಅದನ್ನು ನೋಡಿ ನಾನು ತುಂಬಾ ಹೆದರಿದ್ದೆ. ಈ ಒಂದು ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಸಹ ನನ್ನಿಂದ ಮುಖ ತಿರುಗಿಸಿಕೊಂಡಿದ್ದರು. ಹಾಗೂ ಮನೆಯ ಮಗಳ ಮೇಲೆ ವಿಶ್ವಾಸವನ್ನು ಇಡುವ ಬದಲು ಯಾವುದೋ ಪರಿಚಯವೇ ಇಲ್ಲದ ಹುಡುಗನ ಮಾತಲ್ಲಿ ಅವರಿಗೆ ವಿಶ್ವಾಸವಿತ್ತು. ನಾನು ನನ್ನೊಳಗೆ ಕಿರುಚಾಡುತ್ತಿದ್ದೆ. ಯಾಕೆ ಇಲ್ಲಿ ಎಲ್ಲರೂ ಮನುವಿನ ಮಾತನ್ನು ನಂಬುತ್ತಿದ್ದಾರೆ? ಯಾರಿಗೂ ನನ್ನ ಮಾತಿನ ಮೇಲೆ ಯಾಕೆ ವಿಶ್ವಾಸ ಬರುತ್ತಿಲ್ಲ? ಯಾಕಂದ್ರೆ ಇಲ್ಲಿ ನಾನೊಬ್ಬಳು ಹುಡುಗಿಯಾಗಿದ್ದೆ ಹಾಗೂ ಅವನು ಹುಡುಗನಾಗಿದ್ದ. ನಮ್ಮ ಸಮಾಜದಲ್ಲಿ ಮಹಿಳೆಯರು ಗಂಡಸರಿಗೆ ಸಮ ಎಂದು ಹೇಳುತ್ತಾರೆ. ಆದರೆ ಗಂಡಸರಂತೆ ಹೆಂಗಸರಿಗೂ ಯಾರೂ ಕೂಡ ಗೌರವ ಕೊಡೋದಿಲ್ಲ. ಯಾವಾಗಲೂ ಮಹಿಳೆಯರನ್ನು ಹೀನ ಭಾವದಿಂದಲೇ ನೋಡುತ್ತಾರೆ. ಅವರನ್ನು ದುರ್ಬಲರೆಂದು ಅಂದುಕೊಳ್ಳುತ್ತಾರೆ. ಅದು ಕೂಡ ಅವಳ ಪವಿತ್ರತೆಯ ಬಗ್ಗೆ ಮಾತು ಬಂದಾಗ ಎಲ್ಲರೂ ಅವಳ ಚಾರಿತ್ರ್ಯದ ಕಡೆ ಬೆರಳು ಮಾಡಿ ತೋರಿಸುತ್ತಾರೆ. ಹುಡುಗ ಎಲ್ಲವನ್ನು ಅವಳ ತಲೆಗೆ ಹಾಕಿ ತನ್ನನ್ನು ತಾನು ಉಳಿಸಿಕೊಳ್ಳುತ್ತಾನೆ. ಆಗ ಅಪ್ಪ ನನ್ನ ಕೈಯಿಂದ ಏನಾದರೂ ತಪ್ಪಾಗುವ ಮೊದಲು ಆ ಪಂಡಿತರನ್ನು ಕರೆದು ಇವರಿಬ್ಬರಿಗೂ ಮದುವೆ ಮಾಡಿಸಿ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳಿದ್ರು. ಅಪ್ಪನ ಮಾತನ್ನು ಕೇಳಿ ನಾನು ಹೆದರಿಕೊಂಡು ಥರಥರ ನಡುಗುತ್ತಿದ್ದೆ. ನಾನು ಆ ವ್ಯಕ್ತಿಯ ಜೊತೆ ಹೇಗೆ ಮದುವೆಯನ್ನು ಮಾಡಿಕೊಳ್ಳಲಿ? ಅವನ ಪರಿಚಯವೂ ನನಗಿರಲಿಲ್ಲ. ಅಲ್ಲದೆ ಅವನು ನನ್ನ ವಿರುದ್ಧ ಆರೋಪಗಳ ಮೇಲೆ ಆರೋಪಗಳನ್ನು ಹಾಕುತ್ತಲೇ ಇದ್ದ. ಆಗ ನಾನು ನನ್ನ ಅಪ್ಪನ ಕಾಲಿಗೆ ಬಿದ್ದು ಅಳುತ್ತಾ, ಅಪ್ಪ, ನೀವು ನನ್ನ ಪ್ರಾಣವನ್ನು ತೆಗೆದ್ರೂ ಸರಿಯೇ, ನಾನು ಈ ವ್ಯಕ್ತಿಯನ್ನು ಮದುವೆ ಆಗೋದಿಲ್ಲ. ಒಂದು ವೇಳೆ ನೀವು ಈ ರೀತಿ ಮಾಡಿದರೆ ನಾನು ಜೀವಂತವಾಗಿ ಸಾಯುತ್ತೇನೆ ಎಂದು ಹೇಳುತ್ತಾ ನಾನು ಅಪ್ಪನ ಕಾಲಿಗೆ ಬಿದ್ದು ಅಳುತ್ತಿರುವಾಗ ಸುರೇಶ್ ಅಣ್ಣ ನನ್ನ ಜುಟ್ಟನ್ನು ಹಿಡಿದು ಎತ್ತಿ ನನ್ನ ಕೆನ್ನೆಗೆ ಬಾರಿಸುತ್ತಾ ಹೇಳಿದ, ಆ ಹುಡುಗನನ್ನು ಕೋಣೆಗೆ ಕರೆಸುವುದಕ್ಕಿಂತ ಮೊದಲು ಇವೆಲ್ಲವನ್ನು ಯೋಚಿಸಬೇಕಾಗಿತ್ತು. ಈ ಹುಡುಗನಿಂದ ನಿನ್ನ ಹೃದಯ ತುಂಬಿದಂತ ಅನ್ನಿಸ್ತಿದೆ. ಅವನಿಂದ ಬೆನ್ನು ಬಿಡಲು ನೀನು ಈ ರೀತಿಯೆಲ್ಲ ಹೇಳ್ತಿದ್ದಿ. ಹೀಗೆ ಬಿಟ್ಟರೆ ನಾಳೆ ಇನ್ನೊಂದು ಹುಡುಗನನ್ನು ರಾತ್ರಿ ಕತ್ತಲಲ್ಲಿ ಕೋಣೆಗೆ ಕರೆಸಿಕೊಳ್ಳುತ್ತಿ. ಆದರೆ ಇನ್ನೊಮ್ಮೆ ಈ ರೀತಿ ಆಗಲು ನಾವು ಬಿಡೋದಿಲ್ಲ. ನಮ್ಮ ಗೌರವದ ಜೊತೆ ಆಟ ಆಡುವ ಹಕ್ಕನ್ನು ನಾವು ನಿನಗೆ ಯಾವ ಕಾರಣಕ್ಕೂ ಕೊಡುವುದಿಲ್ಲ ಎಂದ. ನಾನು ಅಳುತ್ತಾ ಕಿರುಚಾಡುತ್ತಾ ನನ್ನನ್ನು ನಂಬಿ, ನಾನು ಯಾವ ತಪ್ಪು ಮಾಡಲಿಲ್ಲ ಅಂತ ಹೇಳಿದೆ. ಯಾರೂ ಕೂಡ ಅದನ್ನು ನಂಬಲಿಲ್ಲ. ಆನಂತರ ಅಲ್ಲಿ ನಡೆದದ್ದನ್ನು ನಾನು ಕನಸಲ್ಲೂ ಯೋಚಿಸಿರಲಿಲ್ಲ. ನನ್ನ ಮದುವೆಯನ್ನು ಆ ಹುಡುಗನೊಂದಿಗೆ ಮಾಡಿ ಆ ರಾತ್ರಿ ಹೊತ್ತಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು. ನಾನು ನನ್ನ ಮನೆಯ ಹೊಸ್ತಿಲನ್ನು ದಾಟುವಾಗ ನನ್ನ ಹೃದಯವು ರಕ್ತದ ಕಣ್ಣೀರನ್ನು ಹರಿಸಿತು. ಆ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಬೇಸರ ನನ್ನಲ್ಲಿ ಇರಲಿಲ್ಲ. ಆದರೆ ನಾನು ಆ ಮನೆಯಿಂದ ಹೊರಡುವಾಗ ನನ್ನ ಶೀಲದ ಮೇಲೆ ಕಳಂಕ ಹಾಗೂ ಅಗೌರವವನ್ನು ಹೊತ್ತುಕೊಂಡು ದಾಟುತ್ತಿದ್ದೇನೆಯಲ್ಲ ಎಂಬ ಬೇಸರ ನನ್ನಲ್ಲಿತ್ತು. ನಾನು ಮನುವಿನ ಕಡೆ ನೋಡಿದೆ. ಅವನ ಮುಖದಲ್ಲಿ ಮುಗುಳ್ನಗು ಇತ್ತು. ಮನು ಆ ದೊಡ್ಡ ಅರಮನೆಯಿಂದ ನನ್ನನ್ನು ಕೈ ಹಿಡಿದುಕೊಂಡು ಹೊರಗಡೆ ಬಂದಿದ್ದ. ಹಾಗೂ ಈಗ ನಾನು ನನ್ನ ಆ ಮನೆಯನ್ನು ಬಿಟ್ಟು 2 ಚಿಕ್ಕ ಕೋಣೆಯನ್ನು ಹೊಂದಿರುವಂತಹ ಒಂದು ಸಣ್ಣ ಮನೆಗೆ ಕಾಲಿಟ್ಟಿದ್ದೆ. ಅಲಂಕೃತಗೊಂಡ ಬೆಡ್ಡಿನ ಮೇಲೆ ಮನು ನನ್ನನ್ನು ಕುಳಿತುಕೊಳ್ಳಲು ಹೇಳಿದ. ನಾನು ಕೋಪದಿಂದ ಅವನನ್ನು ದೂರ ತಳ್ಳಿದೆ. ಹಾಗೂ ಅದೇ ಬೆಡ್ಡಿನ ಮೇಲೆ ಇದ್ದಂತಹ ಆ ಹೂಗಳನ್ನು ಕಿತ್ತು ಕಿತ್ತು ಬಿಸಾಡುತ್ತಾ ನಾನು ಹುಚ್ಚಿಯಂತೆ ಜೋರಾಗಿ ಕಿರುಚಿದೆ. ನನ್ನ ಪರಿಸ್ಥಿತಿಯನ್ನು ನೋಡಿ ಮನು ಅಳುತ್ತಾ ನನ್ನ ಪಾದಗಳ ಹತ್ತಿರ ಕುಳಿತು ಹೇಳಿದ, ಕುಸುಮ, ನನ್ನನ್ನು ಕ್ಷಮಿಸು. ನಾನೇನೇನೆಲ್ಲ ಮಾಡಿದ್ನೋ ಅದು ನನ್ನ ಅಸಹಾಯಕತೆಯಾಗಿದೆ. ನಾನು ನಿನ್ನ ಅಪರಾಧಿಯಾಗಿದ್ದೇನೆ. ಮುಕ್ತಾಕನ ವರದಕ್ಷಿಣೆ ವಸ್ತುಗಳನ್ನು ನಿಮ್ಮ ಮನೆಗೆ ತಂದಾಗ ಆ ದಿನವೇ ನನ್ನ ನೋಟವು ನಿನ್ನ ಮೇಲೆ ಬಿದ್ದಿತ್ತು. ನಾನು ನಿನ್ನನ್ನು ನೋಡಿ ನನ್ನನ್ನೇ ನಾನು ಕಳೆದುಕೊಂಡಿದ್ದೆ. ಅದು ಮೊದಲ ನೋಟದ ಪ್ರೀತಿಯಾಗಿತ್ತು. ಅದರ ನಂತರ ನಾನು ನಿನ್ನನ್ನು ಒಂದು ಕ್ಷಣವೂ ಕೂಡ ಮರೆಯಲಿಲ್ಲ. ಏನೇ ಆದರೂ ನಾನು ನಿನ್ನನ್ನು ಪಡೆದುಕೊಳ್ಳುತ್ತೇನೆ ಎಂಬ ನಿರ್ಧಾರವನ್ನು ಮಾಡಿದೆ. ಆದರೆ ನಾನು ನಿನ್ನನ್ನು ನೇರವಾದ ದಾರಿಯಲ್ಲೂ ಬಂದು ಕೇಳಿದರೆ ನೀನು ಯಾವತ್ತೂ ನನಗೆ ಸಿಗೋದಿಲ್ಲ ಅಂತ ಗೊತ್ತಿತ್ತು. ಯಾಕಂದರೆ ನೀನೆಲ್ಲಿ, ನಾನೆಲ್ಲಿ? ನೀನು ಅರಮನೆಯಲ್ಲಿ ಇರುವವಳು, ಆದರೆ ನಾನು ಬಡತನದ ಮನೆಯಿಂದ ಬಂದವನಾಗಿದ್ದೇನೆ. ನಾನು ಮುಕ್ತಾಕ್ಕನ ಸಂಬಂಧಿಯಾಗಿದ್ದರೂ ಸಹ ಅವರಿಗಿಂತ ಸ್ಥಾನಮಾನದಲ್ಲಿ ತುಂಬ ಕೆಳಗೆ ಇದ್ದೇನೆ. ನನ್ನ ಅಪ್ಪ ಬಾಲ್ಯದಲ್ಲೇ ನನ್ನನ್ನು ಬಿಟ್ಟು ಈ ಲೋಕದಿಂದ ಹೋಗಿದ್ದರು. ಅದರ ನಂತರ ನನ್ನ ಅಮ್ಮ ಮುಕ್ತಾಕ್ಕನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಹೀಗಿರುವಾಗ ನಿನ್ನ ಶ್ರೀಮಂತ ತಂದೆ ತಾಯಿ ತನ್ನ ಒಬ್ಬಳೇ ಮಗಳನ್ನು ಒಬ್ಬ ಕೆಲಸದವಳ ಮಗನೊಂದಿಗೆ ಹೇಗೆ ಮದುವೆ ಮಾಡಿಕೊಡುತ್ತಾರೆ? ಕುಸುಮ, ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ನಾನು ಚಿಕ್ಕ ಚಿಕ್ಕ ವಸ್ತುಗಳಿಗಾಗಿ ಹಂಬಲಿಸುತ್ತಾ ಬಂದಿದ್ದೇನೆ. ನನ್ನ ಯಾವುದೇ ಕೋರಿಕೆಯನ್ನು ನನ್ನ ತಾಯಿ ಪೂರೈಸಿದ ನೆನಪು ನನಗಿಲ್ಲ. ಒಂದೇ ಒಂದು ಆಟಿಕೆ ಸಾಮಾನುಗಳನ್ನು ಕೂಡ ಖರೀದಿಸಿಕೊಡಲು ನನ್ನ ಅಮ್ಮನಿಂದ ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗಲೂ ಇನ್ನೊಬ್ಬರ ಮಕ್ಕಳ ತುಂಡಾದ ಆಟದ ಸಾಮಾನುಗಳಲ್ಲೇ ನಾನು ಆಟವಾಡ್ತಿದ್ದೆ. ನಾನು ಬಾಲ್ಯದಿಂದ ಇಲ್ಲಿಯವರೆಗೆ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಹಾಗೂ ಅವುಗಳನ್ನೆಲ್ಲ ಸಹಿಸಿಕೊಂಡ ನನ್ನ ಹೃದಯವು ದುಃಖದ ಗಾಯಗಳಿಂದ ತುಂಬಿದೆ. ನಿನ್ನನ್ನು ನೋಡಿದ ಮೇಲೆ ನೀನೇ ನನ್ನ ಈ ದುಃಖದ ಗಾಯಕ್ಕೆ ಮದ್ದು ಅಂದುಕೊಂಡೆ. ಪ್ಲೀಸ್ ಕುಸುಮ, ನನ್ನನ್ನು ತಿರಸ್ಕರಿಸಬೇಡ. ನನ್ನನ್ನು, ನನ್ನ ಪ್ರೀತಿಯನ್ನು ಸ್ವೀಕರಿಸು. ನನ್ನ ಮೇಲೆ ಭರವಸೆ ಇಡು. ಜೀವನದುದ್ದಕ್ಕೂ ನಾನು ನಿನ್ನನ್ನು ಸಂತೋಷದಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ಯಾವತ್ತೂ ಕೂಡ ನಿನಗೆ ಏನು ಹಾನಿಯಾಗಲು ಬಿಡೋದಿಲ್ಲ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ಮುಟ್ಟೋದಿಲ್ಲ ಅಂತ ನಿನಗೆ ಮಾತು ಕೊಡುತ್ತೇನೆ. ನಿನ್ನೊಂದಿಗೆ ನಾನು ಯಾವಾಗಲೂ ಸ್ನೇಹಿತನಂತೆ ಇರುತ್ತೇನೆ. ಯಾವಾಗ ನಿನ್ನ ಹೃದಯದಲ್ಲಿ ನನ್ನ ಬಗ್ಗೆ ಪ್ರೀತಿ ಮೂಡುತ್ತದೆಯೋ, ಯಾವಾಗ ನಿನ್ನ ಒಪ್ಪಿಗೆ ಇರುತ್ತದೆಯೋ, ಆ ದಿನ ನಾವು ನಮ್ಮ ಸಂಸಾರವನ್ನು ಪ್ರಾರಂಭಿಸೋಣ ಎನ್ನುತ್ತಾ ಮನು ನನ್ನನ್ನು ಸಮಾಧಾನ ಪಡಿಸುವ ಉದ್ದೇಶದಿಂದ ನನ್ನ ಮುಂದೆ ಬರುತ್ತಿದ್ದ. ಆದರೆ ನಾನು ಅದಕ್ಕಿಂತ ಮೊದಲೇ ಅವನನ್ನು ಜೋರಾಗಿ ದೂರ ತಳ್ಳಿ ನನ್ನಿಂದ, ನನ್ನ ನೋಟದಿಂದ ದೂರ ಹೋಗು ಅಂತ ಹೇಳಿ ಕಿರುಚಾಡಿದೆ.
ಮನು ನನ್ನ ಅಸಹಾಯಕತೆಯನ್ನು ನೋಡಿ ಎದ್ದು ಕೋಣೆಯಿಂದ ಹೊರಗೆ ಹೋದ. ಅವನು ಹೋಗುತ್ತಲೇ ನಾನು ಅಲ್ಲೇ ಕುಳಿತು ಜೋರಾಗಿ ಅಳುತ್ತಿದ್ದೆ. ಒಂದೇ ರಾತ್ರಿಯಲ್ಲಿ ಎಲ್ಲವೂ ಕೊನೆಗೊಂಡಿತ್ತು. ನನ್ನಿಂದ ಎಲ್ಲವನ್ನು ಕಸಿದುಕೊಳ್ಳಲಾಗಿತ್ತು. ನನ್ನ ಅಪ್ಪ ಅಮ್ಮ, ನನ್ನ ಅಣ್ಣಂದಿರು, ನನ್ನ ಮನೆ, ನನ್ನ ಕನಸು, ನನ್ನ ಗೌರವ ಎಲ್ಲವೂ ನನ್ನಿಂದ ದೂರವಾಗಿತ್ತು. ಮನು ನನ್ನೊಂದಿಗೆ ಅವನ ಪ್ರೀತಿಯನ್ನು ಸಮರ್ಥನೆ ಮಾಡುತ್ತಿದ್ದ. ನನ್ನ ಮಾನ ಹಾನಿಯಾಗಲು ಕಾರಣವಾದ ಪ್ರೀತಿಯನ್ನು ಪಡೆದು ಏನು ಪ್ರಯೋಜನ? ದಿನಗಳು ಮೆಲ್ಲನೆ ಉರುಳುತ್ತಿದ್ದವು. ನಾನು ಸಂಪೂರ್ಣವಾಗಿ ಮೌನವಾಗಿ ಬಿಟ್ಟಿದ್ದೆ. ನಾನು ಯಾರೊಂದಿಗೂ ಏನೂ ಮಾತನಾಡುತ್ತಿರಲಿಲ್ಲ. ಹೀಗೆ ಜೀವನವನ್ನು ಕಳೆಯುತ್ತಿದ್ದೆ ಅಷ್ಟೇ. ನಾನು ಮನುವನ್ನು ತುಂಬ ದ್ವೇಷಿಸುತ್ತಿದ್ದೆ. ಅವನ ಮುಖ ನೋಡಿದಾಗಲೆಲ್ಲ ನನ್ನೊಳಗೆ ಬೆಂಕಿಯ ಉಂಡೆಗಳು ಏಳುತ್ತಿದ್ದವು. ಆದರೆ ಅವನು ನನಗೆ ಕೊಟ್ಟ ಮಾತಿನಂತೆ ನಡೆಯುತ್ತಾ ಬಂದಿದ್ದನು. ಯಾವುದೇ ಕಾರಣಕ್ಕೂ ನನ್ನ ಹತ್ತಿರ ಬರುತ್ತಿರಲಿಲ್ಲ. ಅಲ್ಲದೆ ಅವನು ಈ ಚಿಕ್ಕ ಮನೆಯಲ್ಲೇ ನನ್ನನ್ನು ರಾಣಿಯ ಹಾಗೆ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳಿದನು. ಹಾಗೂ ಅದರಂತೆ ನಡೆದುಕೊಳ್ಳುತ್ತಿದ್ದನು. ನನ್ನ ಪ್ರತಿಯೊಂದು ಅಗತ್ಯತೆಗಳು, ಅದು ದೊಡ್ಡದೇ ಆಗಿರಲಿ ಅಥವಾ ಚಿಕ್ಕದೇ ಆಗಿರಲಿ, ಅದನ್ನು ಗಮನವಿಟ್ಟುಕೊಂಡು ಪೂರ್ತಿ ಮಾಡುತ್ತಾ ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದನು. ನನಗಾಗಿ ತನ್ನ ಕೈಯಿಂದಲೇ ಅಡುಗೆ ಮಾಡಿಕೊಡುತ್ತಾ ನನ್ನ ಬಟ್ಟೆ ಬರೆಗಳನ್ನೆಲ್ಲ ತೊಳೆಯುತ್ತಿದ್ದನು. ಹೇಗಿದ್ರೂ ಕೂಡ ನನ್ನ ಮನಸ್ಸಿನಲ್ಲಿ ಅವನಿಗೋಸ್ಕರ ದ್ವೇಷವು ಹೆಚ್ಚುತ್ತಲೇ ಹೋಗುತ್ತಿತ್ತು. ಯಾಕಂದರೆ ನನ್ನ ಈ ಪರಿಸ್ಥಿತಿಗೆ ಕಾರಣ ಅವನೇ ಆಗಿದ್ದ. ನನ್ನಿಂದ ನನ್ನೆಲ್ಲವನ್ನು ಕಸಿದುಕೊಂಡವನು ಅವನೇ ಆಗಿದ್ದ. ಇದಕ್ಕೆಲ್ಲ ಕಾರಣನಾದ ಅವನನ್ನು ನಾನು ಹೇಗೆ ಕ್ಷಮಿಸಲಿ? ಈಗ ನನ್ನ ತಲೆಯ ಮೇಲೆ ಒಂದೇ ಒಂದು ಧ್ವನಿಯೂ ಇತ್ತು. ಹೇಗಾದರೂ ಮಾಡಿ ನನ್ನ ಹೆತ್ತವರ ದೃಷ್ಟಿಯಲ್ಲಿ ನನ್ನನ್ನು ನಾನು ನಿರಪರಾಧಿ ಅಂತ ಸಾಬೀತುಪಡಿಸಬೇಕು ಅಂತ ಯೋಚಿಸುತ್ತಲೇ ಇದ್ದೆ. ಒಂದು ದಿನ ಮನು ನನ್ನ ಹತ್ತಿರ ಬಂದು, ನನ್ನಲ್ಲಿ ಏನಾದರೂ ಮಾತನಾಡು, ಏನಾದರೂ ಹೇಳು. ಒಳಗಿಂದೊಳಗೆ ಅಪರಾಧ ಭಾವದಿಂದ ನಾನು ಕ್ಷಣ ಕ್ಷಣಕ್ಕೂ ಸಾಯುತ್ತಿದ್ದೇನೆ. ಬಹುಶಃ ನೀನೇನಾದರೂ ಹೇಳಿದರೆ ನನ್ನ ಮನಸ್ಸು ಸ್ವಲ್ಪ ಹಗುರವಾಗಬಹುದು ಎಂದ. ಸರಿ, ಹಾಗಾದರೆ ನೀನು ನನಗಾಗಿ ಏನಾದರೂ ಮಾಡಲು ಬಯಸಿದ್ರೆ ನೀನು ಹೇಳಿದ್ದೆಲ್ಲವೂ ಸುಳ್ಳು ಅಂತ ನನ್ನ ಹೆತ್ತವರಲ್ಲಿ ಹೇಳು ಎಂದೆ. ನನ್ನ ಮಾತು ಕೇಳಿದ ನಂತರ ಅವನು ಸರಿ ಎಂದ. ನಾನು ನಿನಗೋಸ್ಕರ ಇದನ್ನು ಮಾಡಲು ತಯಾರಿದ್ದೇನೆ. ಆದರೆ ಸ್ವಲ್ಪ ಯೋಚಿಸು. ಇದೆಲ್ಲವನ್ನು ಮಾಡೋದ್ರಿಂದ ಏನು ಪ್ರಯೋಜನ? ಆ ಮನೆಯಲ್ಲಿ ನಿನಗೆ 3 ಕಾಸಿನ ಬೆಲೆಯೂ ಇರಲಿಲ್ಲ. ಹಾಗೇನಾದರೂ ಇರ್ತಿದ್ರೆ ಅವರು ನಿನ್ನ ಮೇಲೆ ವಿಶ್ವಾಸ ಇಟ್ಟುಕೊಳ್ಳುತ್ತಿದ್ರು. ಅವರು ಈ ರೀತಿ ದಾರಿಯಲ್ಲಿ ಹೋಗುವವನೊಂದಿಗೆ ನಿನ್ನ ಮದುವೆ ಮಾಡಿ ಕೊಡುತ್ತಿರಲಿಲ್ಲ. ಅವರ ನೋಟದಲ್ಲಿ ನಿನಗಾಗಿ ಸ್ವಲ್ಪನಾದರೂ ಗೌರವ, ಅಭಿಮಾನ ಇರುತ್ತಿದ್ರೆ ಅವರು ನಿನ್ನ ಮಾತಿನ ಬಗ್ಗೆ ವಿಶ್ವಾಸ ಇಟ್ಟುಕೊಳ್ತಿದ್ರು. ನನ್ನ ಮಾತಿನ ಮೇಲಲ್ಲ. ನಿನ್ನ ಜೊತೆ ಅವರು ಇಷ್ಟು ವರ್ಷ ಜೀವನವನ್ನು ಕಳೆದಿದ್ದಾರೆ. ಆದರೆ ನನ್ನನ್ನು ನೋಡಿ ಕೆಲ ಗಂಟೆಗಳು ಆಗಿತ್ತಷ್ಟೇ. ಕುಸುಮ, ನನ್ನ ಮಾತಿನ ಮೇಲೆ ಭರವಸೆ ಇಡು. ಒಂದು ವೇಳೆ ನಿನ್ನ ಮನೆಯ ಕೆಲಸದವನು ಕೂಡ ನಿನ್ನ ಮೇಲೆ ಈ ರೀತಿ ಅಪರಾಧವನ್ನು ಹೊರಿಸಿದ್ದರೆ ನಿನ್ನ ಮನೆಯವರು ಆ ಕೆಲಸದವನ ಮಾತನ್ನು ಒಪ್ಪುತ್ತಿದ್ದರು, ನಿನ್ನದಲ್ಲ. ಅವರಿಗೆ ಅವರ ಮಗಳ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಅವರು ಈ ಒಂದು ಹೆಜ್ಜೆಯನ್ನು ಇಟ್ಟು ಒಬ್ಬ ಅಪರಿಚಿತ ವ್ಯಕ್ತಿಯೊಂದಿಗೆ ನಿನ್ನ ಮದುವೆ ಮಾಡಿಸಿದ್ದಾರೆ ಎಂದ. ಮನುವಿನ ಮಾತನ್ನು ಕೇಳಿ ನಾನು ಒಳಗಿಂದೊಳಗೆ ತೀವ್ರವಾಗಿ ನಡುಗಿದೆ. ಯಾಕಂದ್ರೆ ಅವನು ಹೇಳುವುದರಲ್ಲಿ ಸತ್ಯವೂ ಇತ್ತು. ನನ್ನ ಅಪ್ಪ ಅಮ್ಮ ನನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಇಡದೆ ಯಾವನೋ ಒಬ್ಬ ದಾರಿಯಲ್ಲಿ ಹೋಗುವವನು ಹೇಳಿದಂತ ಅವನ ಮಾತಿನ ಮೇಲೆ ವಿಶ್ವಾಸ ಇಟ್ರು. ಮನು ಎಷ್ಟರ ಮಟ್ಟಿಗೆ ತಪ್ಪಿತಸ್ಥನೋ ಹಾಗೆ ನನ್ನ ಕುಟುಂಬವು ಅಷ್ಟೇ ತಪ್ಪಿತಸ್ಥರಾಗಿತ್ತು. ಅವರು ಕೂಡ ನನ್ನ ಜೊತೆ ತಪ್ಪಾಗಿ ವರ್ತಿಸಿದ್ದರು. ಅವರು ಹಾಲಿಗೆ ಬಿದ್ದ ನೊಣದಂತೆ ನನ್ನನ್ನು ಎತ್ತಿ ಹೊರಗೆ ಎಸೆದರು. ಈಗ ನನ್ನ ಎಲ್ಲ ಜವಾಬ್ದಾರಿಗಳು ಮನುವಿನ ಮೇಲೆ ಇದ್ದವು. ಮನು ನನ್ನ ಜೊತೆ ಒಳ್ಳೆಯ ವರ್ತನೆಗಳನ್ನೇ ತೋರಿಸುತ್ತಿದ್ದ. ಅವನು ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಮುಟ್ಟಲು ಕೂಡ ಪ್ರಯತ್ನಿಸುತ್ತಿರಲಿಲ್ಲ. ಯಾವಾಗಲೂ ನಾನು ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತಿದ್ದ. ಹಾಗೆ ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ದ. ಮೆಲ್ಲ ಮೆಲ್ಲನೆ ಮನುವಿನ ಪ್ರೀತಿಯು ನನ್ನ ಹೃದಯದಲ್ಲಿ ಸ್ಥಳವನ್ನು ಆಕ್ರಮಿಸಿತ್ತು. ಮದುವೆಯಾಗಿ 3 ತಿಂಗಳು ಕಳೆದ ನಂತರ ನಾನು ನನ್ನ ಪ್ರೀತಿಯನ್ನು ಅವನಲ್ಲಿ ಹೇಳಿಕೊಂಡೆ. ಆಗ ಮನು ಸಂತೋಷದಿಂದ ಉಬ್ಬಿ ಹೋಗಿ ಅವನು ನನ್ನನ್ನು ಅವನ ಬಾಹುವಿನಲ್ಲಿ ಎತ್ತಿಕೊಂಡು ಗಟ್ಟಿಯಾಗಿ ಬೀಸುತ್ತಾ ಸುತ್ತು ಬಂದಿದ್ದ. ಅವನು ನನ್ನನ್ನು ಬೆಡ್ಡಿನ ಮೇಲೆ ಮಲಗಿಸಿ ನನ್ನ ತುಟಿಗಳಿಗೆ ಮುತ್ತಿಟ್ಟ. ಮನುವಿನ ಈ ವರ್ತನೆಯನ್ನು ಕಂಡು ನಾನು ಗಲಿಬಿಲಿಗೊಂಡಿದ್ದೆ. ನಾನು ಅವನಿಗೆ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದು ನಿಜ. ಯಾಕಂದರೆ ಅವನು ನನಗೆ ಇಷ್ಟವಾಗಿದ್ದ. ಆದರೆ ಇದೆಲ್ಲವೂ ಇಷ್ಟು ಬೇಗ ನನಗೆ ಸರಿ ಅನ್ನಿಸಲಿಲ್ಲ. ಆದರೆ ನಂತರ ನಾನು ನನ್ನನ್ನೇ ಅವನಿಗೆ ಸಮರ್ಪಿಸಿದೆ. 3 ತಿಂಗಳು ಮನು ನನಗಾಗಿ ಕಾಯುತ್ತಿದ್ದರಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ಈ ರೀತಿಯೆಲ್ಲ ಮಾಡುತ್ತಿದ್ದಾನೆ ಅಂದುಕೊಂಡೆ. ನಮ್ಮ ವೈವಾಹಿಕ ಜೀವನವು ಶುರುವಾದ ನಂತರವಂತೂ ಮನು ನನ್ನನ್ನು ತುಂಬಾ ಗಮನವಿಟ್ಟು ನೋಡಿಕೊಳ್ಳುತ್ತಿದ್ದ. ಯಾವುದೇ ರೀತಿಯ ತೊಂದರೆಯೂ ಇರಲಿಲ್ಲ. ನಂತರ ಒಂದು ದಿನ ನಾನು ಗರ್ಭಿಣಿ ಅಂತ ಗೊತ್ತಾಯಿತು. ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ನನ್ನೊಂದಿಗೆ ನನ್ನದೇ ಆದ ಒಂದು ಸಂಬಂಧವು ಸೇರುವ ಹಂತದಲ್ಲಿದೆ ಎಂದು ಯೋಚಿಸಿ ನಾನು ತುಂಬಾ ಸಂತೋಷಪಟ್ಟೆ. ಈ ಸಮಯದಲ್ಲಿ ಮನು ನನ್ನ ಬಗ್ಗೆ ವಿಶೇಷವಾದ ಕಾಳಜಿಯನ್ನೇ ತೋರುತ್ತಿದ್ದ. ಆದರೆ ನನ್ನ ಡೆಲಿವರಿಯ ಸಮಯ ಹತ್ತಿರ ಬಂದ ಹಾಗೆ ಮನುವಿನ ವರ್ತನೆಗಳಲ್ಲಿ ಬದಲಾವಣೆಯಾಗಿತ್ತು. ಅವನು ಯಾವಾಗಲೂ ಮೌನವಾಗಿರುತ್ತಿದ್ದ. ನನ್ನೊಂದಿಗೆ ಕಡಿಮೆ ಮಾತನಾಡುತ್ತಿದ್ದ. ನಾನೇನಾದರೂ ಹೇಳಿದರೆ ಹಾ ಅಂತ ಮಾತ್ರ ಉತ್ತರ ನೀಡುತ್ತಿದ್ದ. ಒಂದು ದಿನ ನನಗೆ ಇದೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಅವನಲ್ಲಿ ಕೇಳೇ ಬಿಟ್ಟೆ, ಏನಾಯ್ತು ಮನು, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದೆ. ಆಗ ಅವನು ನನ್ನ ಮಾತನ್ನು ಕೇಳಿ, ಇಲ್ಲ ಹಾಗೇನಿಲ್ಲ, ಹೀಗೆ ನಮಗಾಗುವ ಮಗುವಿನ ಬಗ್ಗೆ ಮಾತ್ರ ಸ್ವಲ್ಪ ಚಿಂತೆ ಇದೆ. ನಾವು ಇನ್ನು ಮುಂದೆ 2ರಿಂದ 3 ಆಗುತ್ತೇವೆ. ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ. ನಮಗೆ ಬರುವ ಮಗುವಿನ ಖರ್ಚುಗಳನ್ನು ನಾನು ಹೇಗೆ ಪೂರ್ತಿ ಮಾಡೋದು ಅಂತ ಚಿಂತೆಯಾಗಿದೆ ಎಂದ.
ಮನುವಿನ ಮಾತು ಕೇಳಿ ನಾನು ನಗುತ್ತಾ, ಇದರಲ್ಲಿ ಚಿಂತೆ ಮಾಡೋ ವಿಷಯ ಏನಿದೆ? ಕೊಡುವವನು ದೇವರು. ಅವನು ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿದ್ದಾನೆ ಎಂದಾದರೆ ನಮಗೆ ಖಂಡಿತವಾಗ್ಲೂ ಏನೂ ಕೊರತೆ ಮಾಡೋದಿಲ್ಲ. ಏನನ್ನಾದರೂ ಕೊಟ್ಟೇ ಕೊಡುತ್ತಾನೆ. ನೀನು ಹೆಚ್ಚಾಗಿ ಅದರ ಬಗ್ಗೆ ಚಿಂತಿಸಬೇಡ, ಎಲ್ಲವೂ ಸರಿ ಹೋಗುತ್ತದೆ ಎಂದೆ. ಆದರೆ ಮನುವಿನ ಮೇಲೆ ನನ್ನ ಮಾತು ಯಾವುದೇ ಪರಿಣಾಮವನ್ನು ಬೀರಲಿಲ್ಲ. ಅವನು ದಿನ ಹೋದಂತೆ ತುಂಬ ಕಿರಿಕಿರಿ ಅನುಭವಿಸುತ್ತಿದ್ದ. ನಾನು ಅವನನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ಆ ಪ್ರಯತ್ನದಲ್ಲಿ ನಾನು ಯಾವಾಗಲೂ ಸೋತು ಹೋಗುತ್ತಿದ್ದೆ. ಒಂದು ದಿನ ನನ್ನ ಮುಂದೆ ಮನುವಿನ ನಿಜವಾದ ಮುಖವು ಬಹಿರಂಗವಾಯಿತು. ಅವನಿಗೆ ಮುಂಬರುವ ವೆಚ್ಚದ ಬಗ್ಗೆ ಚಿಂತೆ ಇರಲಿಲ್ಲ. ಬದಲಾಗಿ ಅವನಿಗೆ ನನ್ನಿಂದ ಹೃದಯ ತುಂಬಿ ಹೋಗಿತ್ತು. ಅದಕ್ಕೋಸ್ಕರ ಅವನು ನನ್ನ ಬೆನ್ನು ಬಿಡುವುದು ಹೇಗೆ ಅಂತ ಯೋಚಿಸುತ್ತಿದ್ದ. ಒಂದು ರಾತ್ರಿ ನಾನು ನನ್ನ ಕಿವಿಗಳಿಂದಲೇ ಕೇಳಿಸಿಕೊಂಡೆ. ಮನು ಯಾವುದೋ ಹುಡುಗಿಯಲ್ಲಿ ಫೋನಲ್ಲಿ ಮಾತನಾಡುತ್ತಾ ಅವಳ ಮುಂದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದ. ಅದನ್ನು ಕೇಳಿ ನನ್ನ ಶರೀರದಿಂದ ಯಾರೋ ನನ್ನ ಪ್ರಾಣವನ್ನು ಎಳೆದಂತಾಗಿತ್ತು. ಆ ವ್ಯಕ್ತಿಯು ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಿದ್ದವ. ನನ್ನ ಪಾದಗಳ ಕೆಳಗೆ ತನ್ನ ಅಂಗೈಯನ್ನು ಚಾಚುತ್ತಿದ್ದವ. ಇವತ್ತು ಬೇರೆ ಯಾರೋ ಹುಡುಗಿಯನ್ನು ಪ್ರೀತಿಸ್ತಿದ್ದ. ಇದೆಲ್ಲವನ್ನು ನೋಡಿ ನನ್ನ ಮನಸ್ಸು ಒಡೆದೇ ಹೋಗಿತ್ತು. ಅಪ್ಪ ಅಮ್ಮನ ಮನೆಯು ಮೊದಲೇ ನನ್ನಿಂದ ದೂರವಾಗಿತ್ತು. ಈಗ ನನ್ನ ಗಂಡನೂ ಕೂಡ ನನ್ನವನಾಗಿ ಇರಲಿಲ್ಲ. ದಿನ ಕಳೆದಂತೆ ಮನು ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದ್ದ. ಬಂದರೂ ಕೂಡ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ನಾನು ನನ್ನ ಜೀವನವನ್ನು ಹೀಗೆ ಮುಂದೂಡುತ್ತಿದ್ದೆ. ನನಗೆ ಬದುಕುವ ಆಸೆಯಂತೂ ಇರಲಿಲ್ಲ. ಆದರೆ ನಾನು ಬದುಕಲೇಬೇಕಾಗಿತ್ತು. ನಾನು ಜೀವಂತವಾಗಿರುವ ಒಂದೇ ಒಂದು ಉದ್ದೇಶ ಅಂದರೆ ಅದು ನನ್ನ ಮಗುವಿಗಾಗಿ ಮಾತ್ರ ಆಗಿತ್ತು. ಕೆಲವು ದಿನಗಳು ಕಳೆದ ನಂತರ ನಾನೊಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ನನ್ನ ಮಗಳನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಬದುಕುವ ಉತ್ಸಾಹವು ಹೆಚ್ಚಾಯಿತು. ನಾನು ನನ್ನ ಮಗುವಿಗೆ ಸೀಮಾ ಎಂಬ ಹೆಸರನ್ನಿಟ್ಟೆ. ಮಗುವಿನ ಮುಖ ನೋಡಿಯಾದರೂ ಮನು ಸರಿಯಾಗಬಹುದೆಂಬ ಒಂದು ಸಣ್ಣ ಭರವಸೆ ನನ್ನಲ್ಲಿತ್ತು. ಆದರೆ ಇದು ನನ್ನ ತಪ್ಪು ಕಲ್ಪನೆಯಾಗಿತ್ತು. ಮನು ಈಗ ಮೊದಲಿಗಿಂತಲೂ ಹೆಚ್ಚು ಕೆಟ್ಟವನಾಗಿ ಹೋಗಿದ್ದ. ಅವನು ಅನಗತ್ಯವಾಗಿ ನನ್ನ ಮೇಲೆ ಕೈ ಮಾಡ್ತಿದ್ದ ಹಾಗೂ ನನಗೆ ಹೊಡಿತಿದ್ದ. ಒಂದು ದಿನ ನನಗೆ ಕೋಪ ಬಂದು ನಾನು ಅವನಲ್ಲಿ ಕೇಳಿದೆ, ಇದೆಲ್ಲವನ್ನು ಮಾಡಬೇಕೆಂದೇ ನನ್ನ ಜೀವನವನ್ನು ಯಾಕೆ ಹಾಳು ಮಾಡಿದ್ಯಾ? ಯಾಕಾಗಿ ನನ್ನ ಜೊತೆ ಪ್ರೀತಿಯ ನಾಟಕವಾಡಿದೆ? ನೀನು ತುಂಬಾ ಕೆಟ್ಟ ವ್ಯಕ್ತಿ ಅಂತ ಹೇಳಿದಾಗ ಅವನು ನನ್ನನ್ನು ಜೋರಾಗಿ ತಳ್ಳಿದ. ಅದರಿಂದಾಗಿ ನನ್ನ ತಲೆಯು ಗೋಡೆಗೆ ತಾಗಿ ರಕ್ತವು ಹರಿಯುತ್ತಿತ್ತು. ತುಂಬಾ ಹೊತ್ತು ರಕ್ತಸ್ರಾವವಾಗುವಾಗ ಮನು ಅಸಹಾಯಕತೆಯಿಂದ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದ. ಅದೇ ಬೀದಿಯ ಮೂಲೆಯಲ್ಲಿ ಸಣ್ಣ ಪುಟ್ಟ ಔಷಧಿಗಳನ್ನು ಕೊಡುವ ಒಬ್ಬ ಡಾಕ್ಟರ್ ಇದ್ರು. ಅವರು ಕೊಟ್ಟ ಔಷಧಗಳಿಂದ ಯಾವುದೇ ಪರಿಣಾಮ ಆಗಲಿಲ್ಲ. ಬದಲಾಗಿ ಆ ಗಾಯವು ಹೆಚ್ಚುತ್ತಾ ಹೋಯಿತು. ಮನು ಪುನಃ ಒಮ್ಮೆ ನನ್ನನ್ನು ಆ ವೈದ್ಯರ ಬಳಿ ಕರೆದುಕೊಂಡು ಹೋದ. ಈ ಬಾರಿ ಆ ವೈದ್ಯರು ನನಗೆ ಬೇರೆ ಔಷಧಿಯನ್ನು ನೀಡಿದರು. ಅದರಿಂದ ಗಾಯವೇನೋ ಒಣಗಿತು. ಆದರೆ ಅದರ ಜೊತೆಗೆ ನನ್ನ ಹಾಲು ಕೂಡ ಬತ್ತಿ ಹೋಯಿತು. ನನ್ನ ಮಗಳು ದಿನವಿಡೀ ಹಸಿವಿನಿಂದ ಅಳುತ್ತಿರುತ್ತಾಳೆ. ಅದನ್ನು ನೋಡಿ ನನಗೆ ಕರಳು ಕಿತ್ತು ಬರ್ತಿತ್ತು. ಹಾಗಾಗಿ ನಾನು ಮನುವಿನಲ್ಲಿ ಹೇಳಿದೆ, ಮಗು ದಿನಪೂರ್ತಿ ಹಸಿವಿನಿಂದ ಒದ್ದಾಡುತ್ತಿದೆ, ಅದಕ್ಕೋಸ್ಕರ ಹಾಲಿನ ಡಬ್ಬವನ್ನಾದರೂ ತನ್ನಿ ಅಂತ ಹೇಳಿದೆ. ಆದರೆ ಮನು ಕೋಪದಿಂದ, ನನ್ನ ಕಡೆಯಿಂದ ನೀವಿಬ್ರು ಅಮ್ಮ ಮಗಳು ಎಲ್ಲಾದ್ರೂ ಹೋಗಿ ಸಾಯಿರಿ, ನನ್ಗೇನು ಚಿಂತೆ ಇಲ್ಲ. ಇನ್ನು ಮುಂದೆ ನಿಮ್ಮಿಬ್ಬರ ಖರ್ಚು ವೆಚ್ಚಗಳನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ. ಸೀಮಾ ಕೇವಲ 2 ತಿಂಗಳ ಮಗುವಾಗಿದ್ದಳು. ನನ್ನಿಂದ ಅವಳ ಪರಿಸ್ಥಿತಿಯನ್ನು ನೋಡಲು ಸಾಧ್ಯವಾಗಲಿಲ್ಲ. ನನ್ನ ಕಣ್ಣಲ್ಲಿ ರಕ್ತದ ಕಣ್ಣೀರು ಹರಿಯಿತು ಹಾಗೂ ನಾನು ದೇವರಲ್ಲಿ ದೂರುಗಳನ್ನು ಹೇಳುತ್ತಾ ಕುಳಿತೆ. ದೇವ್ರೆ, ನನಗೆ ಈ ದಿನವನ್ನು ತೋರಿಸಬೇಕು ಅಂತ ನೀನು ಬಯಸಿರುವಾಗ ಯಾಕಾಗಿ ಈ ಸಣ್ಣ ಮಗುವನ್ನು ಈ ಪ್ರಪಂಚಕ್ಕೆ ಕಳುಹಿಸಿದೆ? ಈಗ ನನ್ನ ಕಣ್ಣ ಮುಂದೆ ನನ್ನ ಮಗು ಹಸಿವಿನಲ್ಲಿ ಒದ್ದಾಡುವುದನ್ನು ನಾನು ಹೇಗೆ ನೋಡಲಿ ಅಂತ ಯೋಚಿಸುತ್ತಾ ನಾನೇ ಯಾವುದಾದ್ರೂ ವ್ಯವಸ್ಥೆ ಮಾಡುತ್ತೇನೆ ಎಂದು ಯೋಚಿಸಿ ಮನೆಯಿಂದ ಹೊರಟು ಬೀದಿ ಬದಿಯಲ್ಲಿದ್ದ ಮೆಡಿಕಲ್ ಸ್ಟೋರ್ಗೆ ಹೋಗಿ ಹಾಲಿನ ಡಬ್ಬವನ್ನು ಕೇಳಿದೆ. ಅವನು ನನಗೆ ಆ ಹಾಲಿನ ಡಬ್ಬವನ್ನು ನೀಡಿ ಹಣವನ್ನು ಕೇಳಿದಾಗ ನಾನು ಅಳುತ್ತಾ, ನನ್ನ ಹತ್ತಿರ ಹಣವಿಲ್ಲ, ನಾನು ತುಂಬ ಅಸಹಾಯಕತೆಯಿಂದ ಬಳಲುತ್ತಿದ್ದೇನೆ, ದಯವಿಟ್ಟು ನನಗೆ 1 ಡಬ್ಬ ಹಾಲಿನ ಪ್ಯಾಕೆಟನ್ನು ಸಾಲವಾಗಿ ಕೊಡಿ, ನಾನು ನಿಮಗೆ ಆದಷ್ಟು ಬೇಗ ಹಣವನ್ನು ಕೊಡುತ್ತೇನೆ ಎಂದೆ. ಈ ಪ್ರಪಂಚದಲ್ಲಿ ಸುಂದರವಾದ ಹೆಂಗಸರು ಅಸಹಾಯಕತೆಯಿಂದ ಬಳಲುವುದಿಲ್ಲ. ನೀನು ಈ ಹಾಲಿನ ಡಬ್ಬವನ್ನು ತೆಗೆದುಕೋ, ಅದರ ಜೊತೆಗೆ ನನ್ನ ಫೋನ್ ನಂಬರನ್ನು ಕೂಡ ತೆಗೆದುಕೋ ಹಾಗೂ ನಿನ್ನ ಫೋನ್ ನಂಬರನ್ನು ನನಗೆ ನೀಡು, ನಾನು ನಿನ್ನಲ್ಲಿ ಫೋನ್ ಮುಖಾಂತರ ಮಾತನಾಡುತ್ತೇನೆ ಎಂದ. ಆ ಸಮಯ ನನಗೆ ಕೇವಲ ನನ್ನ ಹಸಿವಿನಿಂದ ಬಳಲುತ್ತಿರುವ ಮಗುವಿನ ಮುಖ ಮಾತ್ರ ಕಾಣುತ್ತಿತ್ತು. ಅವನು ನನ್ನಲ್ಲಿ ನನ್ನ ಫೋನ್ ನಂಬರ್ ಕೇಳಿದಾಗ ನಾನು ನನ್ನ ನಂಬರನ್ನು ಕೊಟ್ಟು ಬಿಟ್ಟೆ ಹಾಗೂ ಅವನ ನಂಬರನ್ನು ನಾನು ತೆಗೆದುಕೊಂಡೆ. ಅವನ ನಂಬರ್ ತೆಗೆದುಕೊಳ್ಳುವಾಗ ನನ್ನ ಕೈಗಳು ನಡುಗುತ್ತಿದ್ದವು. ಯಾಕಂದ್ರೆ ನನ್ನ ಅಪ್ಪ ಅಮ್ಮ ನನಗೆ ಈ ರೀತಿಯ ಸಂಸ್ಕಾರ ನೀಡಿರಲಿಲ್ಲ. ನಾನು ಇಂತಹ ತಪ್ಪು ಕೆಲಸಕ್ಕೆ ಹೇಗೆ ಕೈ ಹಾಕುತ್ತಿದ್ದೆ? ಆದರೆ ನಾನು ತುಂಬ ಅಸಹಾಯಕಳಾಗಿದ್ದೆ. ಆ ಹಾಲಿನ ಡಬ್ಬವನ್ನು ತೆಗೆದುಕೊಂಡು ನಾನು ಮನೆಗೆ ಬಂದೆ. ಒಂದು ದಿನ ಹೀಗೆ ಕಳೆದು ಹೋಯಿತು. ಆದರೆ ನಾನು ಆ ಮೆಡಿಕಲ್ನವನಿಗೆ ಫೋನ್ ಮಾಡಲಿಲ್ಲ. ಮರುದಿನ ಆ ಮೆಡಿಕಲ್ನವನ ಫೋನ್ ಬಂದಿತ್ತು. ಆದರೆ ನಾನು ನನ್ನ ನಡುಗುವ ಕೈಯಿಂದಲೇ ಆ ಫೋನನ್ನು ರಿಸೀವ್ ಮಾಡಿದ್ದೆ. ಅವನು ನನ್ನ ಯೋಗಕ್ಷೇಮ ವಿಚಾರಿಸಿದ ನಂತರ ಫೋನನ್ನು ಕಟ್ ಮಾಡಿದ. ಕನಿಷ್ಠ ಪಕ್ಷ ಇವತ್ತಿನ ಮಟ್ಟಿಗೆ ಇವನಿಂದ ಮುಕ್ತಿ ಸಿಕ್ತಲ್ಲ ಎಂದು ಖುಷಿಯ ನಿಟ್ಟುಸಿರು ಬಿಟ್ಟೆ. 3 ದಿನ ಕಳೆದು ಪುನಃ ಹಾಲಿನ ಡಬ್ಬ ಮುಗಿದಿತ್ತು. ನಾನು ಪುನಃ ಅಸಹಾಯಕತೆಯಿಂದ ಅವನ ಎದುರು ಹೋಗಿ ನಿಲ್ಬೇಕಾಗಿ ಬಂತು. ಮೆಡಿಕಲ್ನವನು ನನ್ನಲ್ಲಿ ಹಣ ಕೇಳದೆ ಹಾಲಿನ ಡಬ್ಬವನ್ನು ನೀಡಿದ ಹಾಗೂ ನನ್ನ ಜೊತೆ ಯಾವಾಗಲೂ ಫೋನಲ್ಲಿ ಮಾತನಾಡಬೇಕೆಂಬ ಷರತ್ತನ್ನು ಹಾಕಿದ್ದ.
ಒಂದು ದಿನ ಮೆಡಿಕಲ್ನವನ ಜೊತೆ ನಾನು ಫೋನಲ್ಲಿ ಮಾತನಾಡುತ್ತಿರುವಾಗ ಯಾವಾಗ ಮನು ಬಂದು ನನ್ನ ಹಿಂದೆ ನಿಂತ ಎಂಬುದು ನನಗೆ ಗೊತ್ತಾಗಲಿಲ್ಲ. ಆದರೆ ಮನು ನನ್ನಲ್ಲಿ ಅದರ ಬಗ್ಗೆ ಏನೂ ಕೇಳದೇ ಇರುವಾಗ ನನ್ನ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ. ಅವನ ಹೆಂಡತಿ ಬೇರೆ ಪುರುಷನೊಂದಿಗೆ ಮಾತನಾಡುತ್ತಿದ್ದಾಳೆ. ಆದರೆ ಅವನಿಗೆ ಯಾವ ನಾಚಿಕೆಯೂ ಆಗುತ್ತಿಲ್ಲ ಎಂದು ತಿಳಿದು ನನಗೆ ತುಂಬ ದುಃಖವಾಗಿತ್ತು. ಒಂದು ದಿನ ಅವನು ತನ್ನ ಎಲ್ಲ ಮಿತಿಗಳನ್ನು ಮೀರಿದ್ದನು. ಮನುವಿಗೆ ಆ ದಿನ ಹಣದ ಅವಶ್ಯಕತೆ ತುಂಬಾನೇ ಇತ್ತು. ಅವನು ನನ್ನ ಕೈ ಹಿಡಿದುಕೊಂಡು ಮೆಡಿಕಲ್ನವನ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಹೆಂಡತಿಯನ್ನು ಒಂದು ರಾತ್ರಿಗೋಸ್ಕರ ನೀನು ಇಟ್ಟುಕೋ, ಆದರೆ ನನಗೆ 20,000 ಕೊಡು ಎಂದ. ಅವನ ಮಾತು ಕೇಳಿ ನಾನು ಕೋಪದಿಂದ ಕಿರುಚಿದೆ. ಮನು, ನಾನು ನಿನ್ನ ಹೆಂಡತಿ. ನಿನ್ನೊಳಗೆ ಇರುವಂಥ ಮರ್ಯಾದೆಯೂ ಸಹ ಸತ್ತು ಹೋಗಿದ್ಯಾ? ನಿನಗೆ ಸ್ವಲ್ಪವೂ ನಾಚಿಕೆ ಎಂಬುದು ಇಲ್ವಾ? ನೀನು ಪ್ರಜ್ಞೆಯಲ್ಲಿದ್ದುಕೊಂಡೇ ಈ ರೀತಿ ಮಾತನಾಡ್ತಿದ್ಯಾ ಅಂತ ಕೇಳಿದೆ. ನನ್ನ ಮಾತು ಕೇಳಿ ಮನು ಜೋರಾಗಿ ನಗುತ್ತಿದ್ದ. ನನಗೆ ನಾಚಿಕೆ ಇಲ್ಲ. ಏನಿವಾಗ ಹೇಳು, ನೀನೇನು ಮಾಡ್ತಿ? ನನಗೆ ಹಣದ ಅವಶ್ಯಕತೆ ಇದೆ. ನೀನು ನನಗೆ ಆ ಹಣವನ್ನು ಕೊಟ್ಟರೆ ನಾನು ನಿನ್ನನ್ನು ಆ ಮೆಡಿಕಲ್ನವನ ಜೊತೆ ಕಳುಹಿಸುವುದಿಲ್ಲ ಎಂದ. ನನಗೆ ತುಂಬಾ ಅಳು ಬರ್ತಿತ್ತು. ಯಾಕಂದರೆ ನನ್ನ ಹತ್ತಿರ ಒಂದು ಬಿಡಿಗಾಸು ಇರಲಿಲ್ಲ. ಹಾಲಿನ ಡಬ್ಬವನ್ನು ಕೂಡ ಸಾಲವಾಗಿ ಆ ಮೆಡಿಕಲ್ನವನೊಂದಿಗೆ ಖರೀದಿಸಿ ತೆಗೆದುಕೊಂಡು ಹೋಗ್ತಿದ್ದೆ. ಆದರೆ ಮೆಡಿಕಲ್ನವ ಹಣ ಕೊಟ್ಟು ನನ್ನನ್ನು ಅವನ ಹತ್ತಿರ ಇಟ್ಟುಕೊಳ್ಳುವುದಿಲ್ಲ ಅಂತ ನನಗೆ ಗೊತ್ತಿತ್ತು. ಯಾಕಂದರೆ ಇಷ್ಟರವರೆಗೆ ಮೆಡಿಕಲ್ನವ ಯಾವಾಗೆಲ್ಲ ನನ್ನಲ್ಲಿ ಮಾತನಾಡುತ್ತಿದ್ದನೋ ಆವಾಗೆಲ್ಲ ಅವನು ನನ್ನ ಯೋಗಕ್ಷೇಮ ಕೇಳಿ ಫೋನನ್ನು ಕಟ್ ಮಾಡ್ತಿದ್ದ. ಯಾವುದೇ ರೀತಿಯಲ್ಲೂ ತಪ್ಪಾಗಿ ನನ್ನ ಜೊತೆ ವರ್ತಿಸಲಿಲ್ಲ. ಅವನು ತುಂಬ ಸಭ್ಯ ವ್ಯಕ್ತಿಯಂತೆ ಕಾಣ್ತಿದ್ದ. ಆದರೆ ತಕ್ಷಣವೇ ಆ ಮೆಡಿಕಲ್ನವನ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ನನ್ನ ಆತ್ಮವು ಕಂಪಿಸಿತು. ಅವನು ಮನುವಿನಲ್ಲಿ ಹೇಳಿದ, ನಾನು 20,000 ಕೊಡುವ ಬದಲು ನಿನಗೆ 30,000 ಕೊಡುತ್ತೇನೆ. ಒಂದು ರಾತ್ರಿಗಾಗಿ ನೀನು ಇವಳನ್ನು ನನ್ನ ಹತ್ತಿರ ಬಿಡು ಎಂದ. ಮನು ಹಣವನ್ನು ತೆಗೆದುಕೊಂಡು ನನ್ನನ್ನು ಅಲ್ಲೇ ಬಿಟ್ಟು ಹೋದ. ನಾನು ಅಳುತ್ತಲೇ ಇದ್ದೆ. ಮೆಡಿಕಲ್ನವ ನನ್ನ ಕೈ ಹಿಡಿದುಕೊಂಡು ಮೆಡಿಕಲ್ನ ಒಳಗೆ ಕರೆದುಕೊಂಡು ಹೋದ. ನನ್ನ ಶರೀರದಲ್ಲಿ ಜೀವನೇ ಇರಲಿಲ್ಲ. ಅವನು ಎಳೆದುಕೊಂಡು ಹೋದ ಹಾಗೆ ನಾನು ಅವನ ಹಿಂದೆ ಹೋಗ್ತಿದ್ದೆ. ಅವನು ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಿಸಿದ. ಆಗ ನಾನು ಅವನ ಕಾಲಿಗೆ ಬಿದ್ದು ನನ್ನ ಮಾನಕ್ಕಾಗಿ ಭಿಕ್ಷೆಯನ್ನು ಬೇಡುತ್ತಾ ಗೋಗರಿದೆ. ನನ್ನ ಅಳು ಕೇಳಿ ಆ ವ್ಯಕ್ತಿ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ, ಭಯಪಡಬೇಡ, ನೀನು ನನ್ನ ಚಿಕ್ಕ ತಂಗಿಯಂತೆ. ನಾನು ನಿನಗೆ ಏನೂ ಮಾಡೋದಿಲ್ಲ. ಸಮಾಧಾನವಾಗಿ ಕುಳಿತುಕೋ. ಈ ನೀರನ್ನು ಕುಡಿ ಎಂದ. ನಾನು ಆಶ್ಚರ್ಯದಿಂದ ಆ ಮೆಡಿಕಲ್ನವನ ಮುಖವನ್ನೇ ನೋಡಿದೆ. ಯಾರಿವನು? ಯಾಕೆ ನನಗೆ ಫ್ರೀಯಾಗಿ ಹಾಲಿನ ಡಬ್ಬವನ್ನು ಯಾವಾಗಲೂ ಕೊಟ್ಟು ನನ್ನ ಯೋಗಕ್ಷೇಮ ವಿಚಾರಿಸ್ತಾನೆ? ಅಲ್ಲದೆ ಇವತ್ತು ನನ್ನ ಮಾನವನ್ನು ಕೂಡ ಇವನೇ ಕಾಪಾಡಿದ್ದಾನೆ ಅಂತ ಯೋಚಿಸುತ್ತಾ ಕುಳಿತಿದ್ದೆ. ಆಗ ಅವನು, ಕುಸುಮ, ನೀರು ಕುಡಿದು ಒಳಗೆ ಕೋಣೆಗೆ ಹೋಗು ಎಂದ. ಅವನ ಮಾತು ಕೇಳಿ ನಾನು ಪುನಃ ಹೆದರಿದೆ. ಯಾಕೆ ಇವನು ನನ್ನನ್ನು ಒಳಗೆ ಕಳುಹಿಸುತ್ತಿದ್ದಾನೆ ಅಂತ ಯೋಚಿಸಿದೆ. ಆಗ ಅವನು ಪುನಃ ಹೇಳಿದ, ಹೆದರ್ಬೇಡ, ಒಂದು ಬಾರಿ ಒಳಗೆ ಹೋಗು ಎಂದ. ಅವನ ಮಾತು ಕೇಳಿ ನಾನು ಒಳಗೆ ಹೋದೆ. ನಾನು ಒಳಗೆ ಹೋಗುತ್ತಿದ್ದಂತೆಯೇ ನನ್ನ ಎದುರು ಗೋಡೆಯಲ್ಲಿ ಫ್ರೇಮ್ ಹಾಕಿ ಇಟ್ಟ ಫೋಟೋವನ್ನು ನೋಡಿದೆ. ಅದನ್ನು ನೋಡಿ ನಾನು ದಂಗಾಗಿ ಹೋಗಿದ್ದೆ. ಯಾಕಂದರೆ ಆ ಫೋಟೋ ನನ್ನ ಅಮ್ಮನದ್ದಾಗಿತ್ತು. ನಾನು ಕೂಡಲೇ ಓಡುತ್ತಾ ಹೊರಗೆ ಬಂದು ಅವನಲ್ಲಿ ಕೇಳಿದೆ, ಇದೆಲ್ಲ ಏನು? ನೀನು ಯಾರು ಅಂತ ಕೇಳಿದಾಗ ಮೆಡಿಕಲ್ನವನು ಹೇಳಿದ, ಕುಸುಮ, ನಿನಗೆ ನನ್ನ ಪರಿಚಯವಿಲ್ಲದಿದ್ರೂ ಸಹ ನನಗೆ ನಿನ್ನ ಬಗ್ಗೆ ಗೊತ್ತಿದೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀಯೆಂಬುದು ಕೂಡ ನನಗೆ ಗೊತ್ತಿದೆ. ನಾನು ನಿಮ್ಮ ಮಹಲಿನ ಒಬ್ಬ ಸೇವಕ. ಒಂದು ರಾತ್ರಿ ನಾವೆಲ್ಲರೂ ಮಲಗಿ ಎದ್ದೇಳಿದಾಗ ಆ ಮಹಲಿನ ಏಕೈಕ ಪುತ್ರಿ ಮೃತಪಟ್ಟಿದ್ದಾಳೆಂದು ನಮಗೆಲ್ಲ ತಿಳಿಯಿತು. ಅಲ್ಲಿದ್ದ ಎಲ್ಲ ಸೇವಕರಿಗೂ ತುಂಬ ದುಃಖವಾಗಿತ್ತು. ಯಾಕಂದರೆ ಆ ಮಹಲಿನ ಬೆಳಕಾಗಿದ್ದಳು ಆ ಹೆಣ್ಣು ಮಗಳು ಕುಸುಮ. ಆದರೆ ಯಾರೂ ಕೂಡ ಕುಸುಮಾಳ ಮುಖವನ್ನು ನೋಡಬಾರದೆಂದು ಮಾಲೀಕರು ಹೇಳಿದ್ದರು. ಆಗಲೇ ನಮಗೆ ತುಂಬ ಆಶ್ಚರ್ಯವಾಗಿತ್ತು. ಆ ಮಗಳ ಮುಖವನ್ನು ನೋಡಬಾರದೆಂದು ಯಾಕೆ ಹೇಳುತ್ತಿದ್ದಾರೆ ಎಂಬುದಾಗಿ ನಮ್ಮ ಸೇವಕರ ನಡುವೆ ಅನುಮಾನಗಳು ಶುರುವಾಗಿತ್ತು. ಆದರೆ ನಾವೆಲ್ಲರೂ ಮೌನವಾಗಿದ್ದೆವು. ಯಾಕಂದರೆ ನಮಗೆ ಮಾತನಾಡುವಂಥ ಅರ್ಹತೆ ಇರಲಿಲ್ಲ. ನಾವು ಅಲ್ಲಿಯ ಸೇವಕರಾಗಿದ್ದೆವು. ಒಂದು ದಿನ ನಾನು ನನ್ನ ಕರ್ತವ್ಯವನ್ನು ಮುಗಿಸಿ ನನ್ನ ಕ್ವಾರ್ಟರ್ಗೆ ಹೋಗುತ್ತಿರುವಾಗ ದೊಡ್ಡ ಯಜಮಾನಿ ನನ್ನ ಹಿಂದೆ ಬಂದು ಅಳುತ್ತಾ ನಿಂತರು. ನಾನು ಅವರಲ್ಲಿ ಯಾಕೆ ಅಳ್ತಿದ್ದೀರಿ ಅಂತ ಕೇಳಿದೆ. ಆಗ ಅವರು ಅಳುತ್ತಾ, ವೀರು, ನೀನು ನಮ್ಮ ಹಳೆಯ ಸೇವಕ. ನನಗೆ ನಿನ್ನ ಮೇಲೆ ತುಂಬ ಭರವಸೆ ಇದೆ. ನಾನು ಹೇಳಿದ ಮಾತನ್ನು ನೀನು ಅಲ್ಲಿ ಇಲ್ಲಿ ಕೊಂಡು ಹೋಗೋದಿಲ್ಲ ಅಂತ ನನಗೆ ಗೊತ್ತಿದೆ. ಈ ಮಾತು ನನ್ನ ಹಾಗೂ ನಿನ್ನ ಮಧ್ಯೆ ಇರಲಿ ಅಂತ ಹೇಳುತ್ತಾ ಯಜಮಾನಿಯು ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳಿದರು, ಕುಸುಮ ಜೀವಂತವಾಗಿದ್ದಾಳೆ. ಅವರ ಅಣ್ಣಂದಿರು ದುರಾಸೆಗೆ ಒಳಪಟ್ಟು ನನ್ನ ಮಗಳನ್ನು ಅವಮಾನಗೊಳಿಸಿ ಈ ಮನೆಯಿಂದ ಹೊರಗೆ ಹಾಕಿದ್ದಾರೆ. ನನ್ನ ದೊಡ್ಡ ಮಗ ಆ ದಿನ ಒಬ್ಬ ಹುಡುಗನನ್ನು ಕುಸುಮನ ಕೋಣೆಗೆ ಕಳುಹಿಸಿ ಈ ಎಲ್ಲ ನಾಟಕವನ್ನು ಆಡಲು ಹೇಳಿದ್ದ. ಅವನ ಹೆಂಡತಿಯ ದೂರದ ಸಂಬಂಧಿಕನಾಗಿದ್ದ ಆ ಹುಡುಗ ಕುಸುಮ ಅಳುತ್ತಾ ತನ್ನ ವಾಸ್ತವತೆಯನ್ನು ಅವಳ ಅಪ್ಪನ ಮುಂದೆ ಇಟ್ಟರೂ ಕೂಡ ಅವರು ಅದನ್ನು ನಂಬಲಿಲ್ಲ. ಅವರು ಅವಳ ಮದುವೆಯನ್ನು ಆ ಹುಡುಗನೊಂದಿಗೆ ಮಾಡಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಅವರು ಕುಸುಮಾಳನ್ನು ತುಂಬ ಪ್ರೀತಿಸ್ತಿದ್ರು. ಹಾಗಾಗಿ ಅವರು ಕುಸುಮಾಳನ್ನು ಜೀವಂತವಾಗಿ ಮನೆಯಿಂದ ಹೊರಗೆ ಕಳುಹಿಸಿದ್ರು. ಇಲ್ಲದಿದ್ದರೆ ನಮ್ಮ ಕಡೆ ಹುಡುಗಿಯರು ತನ್ನ ಅಪ್ಪ ಅಮ್ಮನ ಮರ್ಯಾದೆಯನ್ನು ತೆಗೆದ್ರೆ ಆ ಹುಡುಗಿಯರ ಜೀವವನ್ನೇ ತೆಗೆಯಲಾಗುತ್ತದೆ ಎಂದರು. ಆದರೆ ಯಜಮಾನಿಯಮ್ಮ, ಸುರೇಶ್ ಅಣ್ಣ ಈ ರೀತಿ ಯಾಕೆ ಮಾಡಿದ್ರು? ತನ್ನ ಸ್ವಂತ ತಂಗಿಯ ಜೊತೆ ಯಾಕೆ ಈ ರೀತಿ ನಡೆದುಕೊಂಡ್ರು? ಅವರಿಗೆ ಅದರಿಂದ ಏನು ಸಿಕ್ಕಿತು ಅಂತ ನಾನು ಅವರಲ್ಲಿ ಕೇಳಿದಾಗ ಯಜಮಾನಿಯಮ್ಮ ನನ್ನಲ್ಲಿ ಹೇಳಿದರು, ಇದೆಲ್ಲವನ್ನು ಅವರು ದುರಾಸೆಯಿಂದ ಮಾಡಿದ್ದಾರೆ. ಅಲ್ಲದೆ ನಿಮ್ಮ ಅಪ್ಪ ಪೂರ್ತಿ ಮಹಲನ್ನೇ ನಿಮ್ಮ ಹೆಸರಿಗೆ ಮಾಡಿದ್ದಾರೆ.
ಈ ಮಾತು ನಿಮ್ಮ ಸಹೋದರರಿಗೆ ಗೊತ್ತಾದಾಗ ಅವರಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಆ ಮಹಲನ್ನು ಅವರ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಯೋಚಿಸಿ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ಅವರ ಯೋಜನೆ ನಿಮ್ಮನ್ನು ಕೊಲ್ಲುವುದೇ ಆಗಿತ್ತು. ಆದರೆ ನಿಮ್ಮ ಅಪ್ಪ ನಿಮ್ಮ ಮೇಲಿನ ಪ್ರೀತಿಯಿಂದ ನಿಮ್ಮನ್ನು ಜೀವಂತವಾಗಿ ಮನೆಯಿಂದ ಹೊರಗೆ ಕಳುಹಿಸಿದ್ದರು. ವೀರು ಅಣ್ಣನ ಬಾಯಿಂದ ಈ ಮಾತನ್ನು ಕೇಳಿ ನನಗೆ ಅಳಬೇಕು ನಗಬೇಕು ಎಂದು ಗೊತ್ತಾಗಲಿಲ್ಲ. ನನ್ನ ಸ್ವಂತ ಸಹೋದರರೇ ನನಗೆ ಶತ್ರುವಾಗಿ ಕುಳಿತಿರುವಾಗ ಇದಕ್ಕೋಸ್ಕರ ನಾನು ಅಳಲೆ ಅಥವಾ ನನ್ನ ಅಮ್ಮನಾದರೂ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ ಎಂಬುದಕ್ಕಾಗಿ ನಾನು ನಗಲೆ ಅಂತ ಗೊತ್ತಾಗಲಿಲ್ಲ. ನಾನು ಅಳುತ್ತಾ ವೀರು ಅಣ್ಣನಲ್ಲಿ ಹೇಳಿದೆ, ನಾನು ನನ್ನ ಅಮ್ಮನೊಂದಿಗೆ ಮಾತನಾಡಬೇಕು, ನನಗೆ ಅವರ ನಂಬರನ್ನು ಕೊಡಿ ಎಂದೆ. ನಾನು ನನ್ನ ಅಮ್ಮನಿಗೆ ಫೋನ್ ಮಾಡಿದಾಗ ಅವರ ಧ್ವನಿಯನ್ನು ಕೇಳಿದ ತಕ್ಷಣ ನನಗೆ ಅಳುವೆ ಬಂದಿತ್ತು. ಅಲ್ಲದೆ ನನ್ನ ಧ್ವನಿಯನ್ನು ಕೇಳಿದ ಅಮ್ಮನಿಗೂ ಅಳು ತಡೆದುಕೊಳ್ಳಲು ಆಗಲಿಲ್ಲ. ಈಗಲಾದರೂ ನಾನೇನು ತಪ್ಪು ಮಾಡಲಿಲ್ಲ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಅಮ್ಮ ಅಂತ ಅಳುತ್ತಾ ಕೇಳಿದೆ. ಹೌದು ಮಗಳೇ, ನನಗೆ ಈಗ ನಂಬಿಕೆ ಬಂದಿದೆ. ನನ್ನ ಮಗಳು ಯಾವತ್ತೂ ಕೂಡ ತಪ್ಪು ಮಾಡಲು ಸಾಧ್ಯ ಇಲ್ಲ. ಆದರೆ ಆಗಿನ ಪರಿಸ್ಥಿತಿ ಹೇಗಿತ್ತಂದರೆ ನಾನು ಸಹ ನಿನಗೋಸ್ಕರ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಎಲ್ಲ ಸತ್ಯಗಳು ಹೊರಬಂದಿದೆ. ಇವೆಲ್ಲವೂ ನಿನ್ನ ಸಹೋದರರೇ ಮಾಡಿದ ಕುತಂತ್ರವಾಗಿದೆ ಎಂದರು. ಆಗ ನಾನು, ಅಮ್ಮ, ಅಪ್ಪನಿಗೆ ಎಲ್ಲ ಸತ್ಯಗಳು ಗೊತ್ತಾಗಿದೆಯಾ ಅಂತ ಕೇಳಿದೆ. ಇಲ್ಲ, ನಿನ್ನ ತಂದೆಗೆ ಏನೂ ತಿಳಿದಿಲ್ಲ. ಆದರೆ ನಿನ್ನ ತಂದೆ ಸಂಜೆ ಮನೆಗೆ ಬಂದ ಮೇಲೆ ನಾನು ಎಲ್ಲ ಸತ್ಯಗಳನ್ನು ಬಹಿರಂಗಪಡಿಸುತ್ತೇನೆ ಅಂತ ಹೇಳಿ ಅವರು ಫೋನನ್ನು ಇಟ್ಟಿದ್ದರು. ನಾನು ವೀರು ಅಣ್ಣನಿಗೆ ಧನ್ಯವಾದಗಳು ಹೇಳಿದೆ. ನೀವು ನನಗಾಗಿ ಎಷ್ಟು ದೊಡ್ಡ ಸಹಾಯ ಮಾಡಿದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಇದನ್ನು ಮಾಡಲು ಸಾಧ್ಯವೇ ಇಲ್ಲ ಎಂದೆ. ನಿಮ್ಮ ಅಮ್ಮ ನಿಮ್ಮ ಬಗ್ಗೆ ಪತ್ತೆ ಹಚ್ಚಲು ಹೇಳಿದ್ದರು ಹಾಗೂ ನಿಮ್ಮ ಬಗ್ಗೆ ನಿಗಾ ಇಡಲು ನಿಮಗೆ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳಲು ಹೇಳಿದ್ದರು. ಅವರು ಹೇಳಿದಂತೆ ನಾನು ನಿಮ್ಮ ಮನೆಯ ಹತ್ತಿರವೇ ಮೆಡಿಕಲ್ ಶಾಪನ್ನು ತೆರೆದೆ ಹಾಗೂ ಪ್ರತಿದಿನ ನಿಮ್ಮ ಯೋಗಕ್ಷೇಮ ವಿಚಾರಿಸುವಂತೆ ನನ್ನ ಸೋದರಳಿಯನಿಗೆ ಹೇಳಿದೆ. ಅಲ್ಲದೆ ನಿಮ್ಮ ಪುತ್ರರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಯಜಮಾನಿಯಮ್ಮನಲ್ಲಿ ಕೇಳಿದಾಗ ಅವರು ಆ ರೀತಿ ಮಾಡಲು ನನಗೆ ಹೆದರಿಕೆ ಆಗುತ್ತಿದೆ. ಯಾಕಂದರೆ ಇದರಿಂದಾಗಿ ಕುಸುಮಾಳ ಪ್ರಾಣಕ್ಕೆ ಆಪತ್ತು ಬರ್ಬೋದು. ಆಸ್ತಿಗೋಸ್ಕರ ಅವರು ಅವಳನ್ನು ಕೊಲ್ಲಬಹುದು ಅಂತ ಹೇಳಿದರು ಎಂಬುದಾಗಿ ವೀರು ಅಣ್ಣ ನನಗೆ ತಿಳಿಸಿದರು. ಅನಂತರ ನಾನು ವೀರು ಅಣ್ಣನ ಜೊತೆ ಆ ಮೆಡಿಕಲ್ ಶಾಪ್ನಿಂದ ಹೊರಗೆ ಬಂದೆ. ಬಾಗಿಲಲ್ಲೇ ವೀರು ಅಣ್ಣನ ಸೋದರಳಿಯ ನಿಂತಿದ್ದ. ನಾನು ವೀರು ಅಣ್ಣನಿಗೂ ಹಾಗೂ ಆ ಹುಡುಗನಿಗೂ ಧನ್ಯವಾದ ಹೇಳಿ ಮನೆಗೆ ಬಂದೆ. ನನ್ನ ಮಗಳು ನನ್ನನ್ನು ನೋಡಿ ಜೋರಾಗಿ ಅಳುತ್ತಿದ್ದಳು. ನಾನು ನನ್ನ ಮಗಳನ್ನು ಎದೆಗೆ ಅಪ್ಪಿಕೊಂಡೆ. ಸಂಜೆ ಆಗೋ ಹೊತ್ತಿಗೆ ಅಮ್ಮ ಅಪ್ಪ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಹಾಗೂ ಈ ನರಕದಿಂದ ನನಗೆ ಮುಕ್ತಿ ಕೊಡುತ್ತಾರೆ ಎಂಬ ನೆಮ್ಮದಿಯು ಹೃದಯದಲ್ಲಿ ತುಂಬಿತ್ತು. ಅದೇ ರೀತಿ ಸಂಜೆ ಆಗುವ ಹೊತ್ತಿಗೆ ಅಮ್ಮ ಅಪ್ಪ ಮನೆಗೆ ಬಂದಿದ್ದರು. ನನ್ನ ಅಪ್ಪನನ್ನು ನೋಡಿ ಮನು ಥರ ನಡುಗುತ್ತಿದ್ದ. ನಾನು ಓಡಿ ಹೋಗಿ ನನ್ನ ಅಪ್ಪನನ್ನು ಅಪ್ಪಿಕೊಂಡೆ. ಅಪ್ಪ ಬರುತ್ತಿದ್ದಂತೆ ಕೋಪಗೊಂಡು ಮನುವಿನಲ್ಲಿ ಕೇಳಿದರು, ಮನು, ಸತ್ಯವನ್ನು ಹೇಳು. ನನ್ನಿಂದ ಇನ್ನೇನಾದರೂ ಮುಚ್ಚಿಡಲು ಪ್ರಯತ್ನಿಸಿದರೆ ನನಗಿಂತ ಕೆಟ್ಟವ ಯಾರೂ ಇರುವುದಿಲ್ಲ ಎಂದರು. ಅಪ್ಪನ ಕೋಪವನ್ನು ನೋಡಿದ ಮೇಲೂ ಅವನು ಏನನ್ನೂ ಹೇಳಲು ತಯಾರಿರಲಿಲ್ಲ. ನಂತರ ಅಪ್ಪ ಹಣದ ಕಂತೆಗಳನ್ನೇ ಮನುವಿನ ಎದುರಿಗೆ ಇಟ್ಟು, ಈಗ ಹೇಳು, ನನ್ನ ಹೆಂಡತಿ ಏನೆಲ್ಲ ಹೇಳುತ್ತಿದ್ದಾಳೋ ಅದು ನಿಜನಾ? ನನ್ನ ಮಗಳು ನಿರಪರಾಧ್ಯ? ನನಗೆ ನಿಜ ಹೇಳು ಎಂದರು. ದುರಾಸೆಯ ಕೊಡವಾಗಿದ್ದ ಮನು ಹಣದ ಕಂತೆಗಳನ್ನು ನೋಡಿ ಎಲ್ಲ ಸತ್ಯವನ್ನು ನನ್ನ ಅಪ್ಪನ ಎದುರು ಇಟ್ಟ. ಸುರೇಶ್ ಹೇಳಿದಂತೆ ನಾನು ಕುಸುಮಾಳ ಕೋಣೆಗೆ ಹೋಗಿದ್ದೆ. ಕುಸುಮಾಳಿಗೆ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಕುಸುಮ ನಿರಪರಾಧಿ ಎಂದು ಹೇಳಿದಾಗ ಅಪ್ಪ ತಲೆಗೆ ಕೈ ಹೊತ್ತುಕೊಂಡು ಅಲ್ಲೇ ಕುಳಿತರು. ನಂತರ ನನ್ನ ಎದುರು ಕೈ ಜೋಡಿಸುತ್ತಾ, ಕುಸುಮ, ನನ್ನನ್ನು ಕ್ಷಮಿಸು. ನಾನು ನಿನ್ನೊಂದಿಗೆ ದೊಡ್ಡ ಅನ್ಯಾಯವನ್ನೇ ಮಾಡಿದೆ. ನಿನ್ನ ಜೀವನವನ್ನು ನರಕವನ್ನಾಗಿಸಿದೆ. ನಾನು ನನ್ನ ಮಗಳ ಮೇಲೆ ವಿಶ್ವಾಸವಿಡದೆ ಯಾರೋ ಒಬ್ಬ ಅಪರಿಚಿತನ ಮಾತಿನ ಮೇಲೆ ಭರವಸೆ ಇಟ್ಟೆ. ನನಗೆ ನೀನು ಶಿಕ್ಷೆ ಕೊಡು. ನಾನು ನಿನ್ನ ಅಪರಾಧಿ ಅಂತ ಗೋಗರೆದರು. ನಾನು ನನ್ನ ಅಪ್ಪನ ಜೋಡಿಸಿಟ್ಟ ಕೈಗಳನ್ನು ಹಿಡಿಯುತ್ತಾ ಹೇಳಿದೆ, ನಿಮ್ಮ ಮೇಲೆ ನನಗೆ ಯಾವುದೇ ದೂರುಗಳಿಲ್ಲ. ಆ ಸಮಯದಲ್ಲಿ ಪರಿಸ್ಥಿತಿ ಹಾಗೆ ಇತ್ತು. ಯಾವುದೇ ಅಪ್ಪ ಅಮ್ಮ ಆದರೂ ಕೂಡ ಆ ಸಮಯ ಅದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಿದ್ರು. ಅಲ್ಲದೆ ಈಗ ನಾನು ನಿರ್ದೋಷಿ ಅಂತ ಸಾಬೀತಾದೆ. ನನಗೆ ಅಷ್ಟೇ ಸಾಕು ಎಂದೆ. ಅದೇ ಸಮಯ ನನ್ನ ಅಪ್ಪ ನನ್ನ ಮಗಳನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ನನ್ನ ಕೈ ಹಿಡಿದು, ಕುಸುಮ, ಬಾ ಹೋಗುವ. ನೀನಿನ್ನು ಈ ನರಕದಲ್ಲಿ ಇರಬೇಡ. ನೀನು ನಮ್ಮಿಂದಾಗಿ ತುಂಬಾ ಕಷ್ಟಗಳನ್ನು ಸಹಿಸಿಕೊಂಡೆ. ನೀನು ನಮ್ಮ ಜೊತೆ ಮನೆಗೆ ಬಾ ಎಂದು ಹೇಳುತ್ತಾ ಮನುವನ್ನು ನೋಡಿ, ನನ್ನ ಮಗಳಿಗೆ ಡಿವೋರ್ಸನ್ನು ನೀಡಿ ನಿನ್ನಿಂದ ಅವಳಿಗೆ ಮುಕ್ತಿಯನ್ನು ಕೊಡಬೇಕು. ಮತ್ತೆ ತಿರುಗಿ ಇನ್ಯಾವತ್ತೂ ನಿನ್ನ ಮುಖವನ್ನು ನಮಗೆ ತೋರಿಸಬೇಡ ಅಂತ ಹೇಳಿದರು. ಅದರ ನಂತರ ನಾನು ನನ್ನ ಮನೆಗೆ ಬಂದಿದ್ದೆ. ನನ್ನ ಅಪ್ಪ ಅಮ್ಮನ ಮನೆಗೆ. ನನ್ನ ಅಣ್ಣಂದಿರಿಗೆ ನನ್ನ ಅಪ್ಪ ಶಿಕ್ಷೆಯನ್ನು ವಿಧಿಸಿದ್ದರು. ಅವರನ್ನು ತನ್ನ ಆಸ್ತಿಯಿಂದ ಹೊರಗಿಟ್ಟು ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿದ್ದರು. ನಾನು ನನ್ನ ಅಪ್ಪನಿಗೆ ಅರ್ಥ ಮಾಡಿಸಲು ತುಂಬ ಪ್ರಯತ್ನಪಟ್ಟೆ. ಅಪ್ಪ, ಅವರು ನಿಮ್ಮ ಗಂಡು ಮಕ್ಕಳು. ವಯಸ್ಸಾದ ಕಾಲದಲ್ಲಿ ನಿಮಗೆ ಆಸರೆಯಾಗಿರ್ತಾರೆ. ಈ ರೀತಿ ಅವರನ್ನು ನಿಮ್ಮಿಂದ ಹೊರಗಿಡಬೇಡಿ ಅಂತ ಕೇಳಿಕೊಂಡೆ. ಆದರೆ ನನ್ನ ಅಪ್ಪ ನನ್ನ ಮಾತನ್ನು ಕೇಳಲಿಲ್ಲ. ಮರುದಿನ ವೀರಣ್ಣ ನಮ್ಮ ಮನೆಗೆ ಬಂದಿದ್ದರು. ಅವರ ಜೊತೆ ಆ ಹುಡುಗ ಕೂಡ ಇದ್ದ. ಅವನೇ ನನ್ನೊಡನೆ ಯಾವಾಗಲೂ ಫೋನಲ್ಲಿ ಮಾತನಾಡ್ತಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಅಮ್ಮ ಬಂದು ಹೇಳತೊಡಗಿದರು, ಕುಸುಮ, ಮಗಳೇ, ನಿನ್ನ ಮದುವೆ ಒಂದು ಒಳ್ಳೆಯ ಹುಡುಗನೊಂದಿಗೆ, ನಿನಗೆ ನಿಜವಾದ ಪ್ರೀತಿಯನ್ನು ಕೊಡುವವನೊಂದಿಗೆ ಆಗಬೇಕೆಂದು ನಾವು ಬಯಸ್ತಿದ್ದೇವೆ ಎಂದು ಹೇಳಿದರು. ಆಗ ನಾನು ಅಮ್ಮನಲ್ಲಿ ಅದನ್ನು ತಿರಸ್ಕರಿಸುತ್ತಾ ಹೇಳಿದೆ, ನಾನು ಮದುವೆ ಆಗೋದಿಲ್ಲ. ಸೀಮಾಳ ಪಾಲನೆ ಪೋಷಣೆಯನ್ನು ಮಾಡುತ್ತೇನೆ.
ಹಾಗೂ ಹೀಗೆ ಒಬ್ಬಂಟಿಯಾಗಿ ನನ್ನ ಜೀವನ ಕಳೆಯುತ್ತೇನೆ. ಆದರೆ ಯಾವತ್ತೂ ಕೂಡ ಮದುವೆ ಆಗೋದಿಲ್ಲ. ಗಂಡು ಜನ್ಮದ ಮೇಲೆ ಇರುವಂಥ ವಿಶ್ವಾಸವೇ ನನಗೆ ಹೊರಟು ಹೋಗಿದೆ ಎಂದೆ. ಆಗ ಅಮ್ಮ ಸ್ವಲ್ಪ ತಡವರಿಸುತ್ತಾ, ನೀನು ವೀರೂರವರ ಸೋದರಳಿಯ ಸಮೀರ್ನನ್ನು ಮದುವೆಯಾಗಬೇಕೆಂದು ನಾವು ಬಯಸುತ್ತಿದ್ದೇವೆ. ಅವನು ತುಂಬ ಒಳ್ಳೆ ಹುಡುಗ ಅಂತ ಹೇಳಿದಾಗ ನಾನು ಒಮ್ಮೆಲೆ ಬೆಚ್ಚಿ ಬಿದ್ದು ಅಮ್ಮನ ಕಡೆ ನೋಡಿದೆ. ಬಹುಶಃ ನನಗೆ ಇಷ್ಟವಾಗಲಿಲ್ಲ ಅಂತ ಅಮ್ಮ ಅಂದುಕೊಂಡು ನನ್ನಲ್ಲಿ ಹೇಳತೊಡಗಿದರು. ಪರವಾಗಿಲ್ಲ, ನಿನಗೆ ಇಷ್ಟವಿಲ್ಲದಿದ್ದರೆ ನನ್ನ ಅಭ್ಯಂತರವೇನೂ ಇಲ್ಲ ಅಂತ ಹೇಳಿ ಅಮ್ಮ ಅಲ್ಲಿಂದ ಹೋದರು. ನನ್ನ ಕಣ್ಣ ಮುಂದೆ ಸಮೀರ್ನ ಮುಖವು ಸುತ್ತುತ್ತಲೇ ಇತ್ತು. ಅವನು ಒಳ್ಳೆ ಹುಡುಗನಾಗಿದ್ದ. ನಾನು ಹಾಲಿನ ಡಬ್ಬ ತೆಗೆದುಕೊಳ್ಳಲು ಹೋಗುವಾಗ ಅವನು ಹಾಲಿನ ಡಬ್ಬವನ್ನು ನನಗೆ ನೀಡುತ್ತಿದ್ದ. ಹಾಗೂ 2-3 ಸಲ ನನಗೆ ಫೋನ್ ಮಾಡಿ ನನ್ನನ್ನು ಮಾತನಾಡಿಸಿದ್ದ. ಅವನು ಮಾತನಾಡುವಾಗ ಅವನ ಮಾತಲ್ಲಿ ತನ್ನವರು ಯಾರೋ ನನ್ನ ಜೊತೆ ಮಾತನಾಡುತ್ತಿದ್ದಾರೆ ಎಂಬ ಭಾವನೆ ನನಗೆ ಬರ್ತಿತ್ತು. ನಾನು ಮನಸ್ಸಿನಲ್ಲೇ ಒಂದು ನಿರ್ಧಾರಕ್ಕೆ ಬಂದು ನೆಮ್ಮದಿಯಿಂದ ಮಲಗಿದ್ದೆ. ಮರುದಿನ ಬೆಳಗ್ಗೆ ನಾನು ನನ್ನ ಅಮ್ಮನಲ್ಲಿ ಸಮೀರ್ನ ಜೊತೆ ಮದುವೆ ಆಗುವುದರ ಬಗ್ಗೆ ತನ್ನ ಒಪ್ಪಿಗೆಯನ್ನು ನೀಡಿದೆ. ಅಮ್ಮ ಸಂತೋಷದಿಂದ ಕುಣಿದಾಡುತ್ತಾ ಹೇಳಿದರು, ನನಗೆ ನಂಬಿಕೆ ಇದೆ, ನೀನು ಖಂಡಿತವಾಗ್ಲೂ ಸಮೀರ್ನ ಜೊತೆ ಸಂತೋಷವಾಗಿರ್ತಿ. ನಿನಗೆ ಸಿಗಬೇಕಾದಂಥ ಎಲ್ಲ ಸಂತೋಷಗಳು ನಿನಗೆ ಖಂಡಿತವಾಗಲೂ ಸಿಗುತ್ತದೆ ಎಂದರು. ಅಪ್ಪ ಕೂಡ ಸಮೀರ್ನನ್ನು ತುಂಬಾ ಇಷ್ಟಪಟ್ಟರು. ಆಸ್ತಿ ಹಣ ಯಾವುದೂ ಕೂಡ ಅವರಿಗೆ ಮುಖ್ಯವಾಗಲಿಲ್ಲ. ಅವರ ಮಗಳನ್ನು ಸಂತೋಷವಾಗಿ ಇಟ್ಟುಕೊಳ್ಳುವಂಥ ಅಳಿ ಅವರಿಗೆ ಬೇಕಾಗಿತ್ತು. ಮರುದಿನವೇ ತುಂಬ ಸರಳವಾಗಿ ನನ್ನ ಮದುವೆಯನ್ನು ಸಮೀರ್ನೊಂದಿಗೆ ಮಾಡಿಸಿದರು. ಸಮೀರ್ ಜೊತೆ ಮದುವೆಯಾದ ನಂತರ ನಾನು ನಿಜವಾದ ಸಂತೋಷವೆಂದರೆ ಏನು ಹಾಗೂ ಪತಿಯ ಪ್ರೀತಿ ಹೇಗೆ ಇರುತ್ತದೆ ಅಂತ ತಿಳಿದುಕೊಂಡಿದ್ದೆ. ಒಬ್ಬಳು ಪತ್ನಿಗೆ ಸಿಗಬೇಕಾದಂಥ ಗೌರವ ಹಾಗೂ ಸಮ್ಮಾನಗಳನ್ನು ಸಮೀರ್ ನನಗೆ ನೀಡಿದ್ದ. ಹಾಗೂ ನನ್ನನ್ನು ಮಿತಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ. ಅಲ್ಲದೆ ನನ್ನ ಮಗಳಿಗೂ ಅವನು ಅಪ್ಪನ ಸ್ಥಾನವನ್ನು ತುಂಬಿದ್ದ. ಅವನು ತನ್ನ ಸ್ವಂತ ಅಪ್ಪನಿಗಿಂತಲೂ ಹೆಚ್ಚಾದ ಪ್ರೀತಿಯನ್ನು ನನ್ನ ಮಗಳಿಗೆ ಕೊಟ್ಟಿದ್ದ. ಇವತ್ತು ನಾನು ನನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ. ಈ ನನ್ನ ಸಂತೋಷಕ್ಕೆ ಯಾರ ಕಣ್ಣ ದೃಷ್ಟಿಯೂ ತಾಗದೇ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಧನ್ಯವಾದಗಳು.